Welcome to Vidyakashi Career Academy official YouTube channel. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವ ಸರ್, ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕರು, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ. ನೋಡಿ ಸ್ನೇಹಿತರೆ, ಬಹಳ ಪ್ರಮುಖವಾಗಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಆನ್ಲೈನ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ ಅತ್ಯಮೂಲ್ಯವಾಗಿರ್ತಕ್ಕಂಥ ನಿಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಇಲ್ಲಿ ಸಿಗ್ತವೆ ಸ್ನೇಹಿತರೆ. ಜೊತೆಗೆ ಬೆಲ್ ಬಾಟನ್ ಐಕನನ್ನು ಒತ್ತುವುದರೊಂದಿಗೆ ನಮ್ಮೊಂದಿಗೆ ಅಪ್ಡೇಟ್ ಆಗ್ತಾ ಇರಿ. ಹೆಮ್ಮೆಯ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ತಾವೆಲ್ಲರೂ ಕೂಡ ಅತಿ ಹೆಚ್ಚು ವೀಕ್ಷಣೆ ಮಾಡೋದರೊಂದಿಗೆ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ನೀವು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪಡೆಯಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ನಿಮ್ಮೊಂದಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ T20 ಪ್ರಶ್ನೆಗಳಿಂದ ತರ್ತಾ ಇದ್ದೇನೆ. ಆ T20 ಸೀರೀಸನ್ನು ಕಂಟಿನ್ಯೂ ಮಾಡಿ ಸರ್ ಅಂತೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥ ನಿಮ್ಮ ಪ್ರತಿಕ್ರಿಯೆ ಏನಿತ್ತಲ್ವ, ಆ ಪ್ರತಿಕ್ರಿಯೆಗಳಿಗೆ ನಾನು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಏನಂತ ಕೇಳಿದಾಗ, ನಮ್ಮ ಈ ಕ್ಲಾಸಸ್ಗಳು ಕೂಡ ಸತತವಾಗಿ ಕಂಟಿನ್ಯೂ ಆಗಿ ಚಾಲನೆಯಲ್ಲೇ ಮಾಡ್ತೇವೆ ಅಂತಕ್ಕಂಥದ್ದು ಒಂದು. ಇನ್ನೊಂದು ಬಹಳ ಪ್ರಮುಖವಾಗಿ ಸ್ನೇಹಿತರೆ, ಆಫ್ಲೈನ್ ತರಗತಿಗಳಿಗೆ ಸಿದ್ಧರಾಗಿ ಇನ್ನೇನು ಅನ್ಲಾಕ್ ಆಗ್ತಾ ಇದೆ. ಕಾರಣ ಇಷ್ಟೇ, ಲಾಕ್ಡೌನ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ವಿಶೇಷವಾಗಿ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗೋಸ್ಕರ ಈ ನಮ್ಮ ಕೊರೋನಾ ರೋಗವನ್ನು ಹೊಡೆದೋಡಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದೇ ಹೊರತು ನಮ್ಮ ಜ್ಞಾನಾರ್ಜನೆಗೆ ಇದು ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಒಂದು MCQ ಸೀರೀಸನ್ನು ಮತ್ತೊಮ್ಮೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ನೋಡ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಂಗನ ಬಾವು ಅಥವಾ ಮಮ್ಸ್ ಅಂತ ಏನು ಕರಿತೀವೋ, ಕೆಳಗಿನ ಯಾವುದರಿಂದ ಹರಡುತ್ತದೆ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರಲ್ಲಿ. ಜೀವಶಾಸ್ತ್ರ ಅಂತ ಒಂದು ವಿಷಯವನ್ನು ತೆಗೆದುಕೊಂಡಾಗ ಬಹಳ ಪ್ರಮುಖವಾಗಿ ಸಾಂಕ್ರಾಮಿಕ ರೋಗಗಳು ಅಂತ ಬರ್ತವೆ. ಹಾಗಾದರೆ ಸಾಂಕ್ರಾಮಿಕ ರೋಗ ಅಂತಂದರೆ ಏನು ಅಂತ ಕೇಳಿದಾಗ, ಸಾಂಕ್ರಾಮಿಕ ರೋಗ ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಮತ್ತು ವ್ಯಕ್ತಿಗಳ ಮಧ್ಯದಲ್ಲಿ ಮಾಧ್ಯಮವಾಗಿರ್ತಕ್ಕಂಥ ಗಾಳಿ ಆಗಿರಬಹುದು, ಅಥವಾ ನೀರು ಆಗಿರಬಹುದು, ಅಥವಾ ಜೀವದ್ರವ್ಯಗಳಾಗಿರಬಹುದು. ಹಾಗಾದರೆ ಈ ಜೀವದ್ರವ್ಯಗಳು, ಗಾಳಿ, ನೀರು ಇನ್ನಿತರ ಮೂಲಗಳ ಮೂಲಕ ವಿಶೇಷವಾಗಿ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗವು ಹರಡ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ, ಸಾಂಕ್ರಾಮಿಕ ರೋಗ ಅಂತ ಕರಿತೇವೆ. ಹಾಗಾದರೆ ಮಂಗನ ಬಾವು ಸಾಂಕ್ರಾಮಿಕ ರೋಗನಾ ಸರ್ ಅಂತ ಹೇಳಿದಾಗ, ಎಸ್ ಅಫ್ಕೋರ್ಸ್, ಇದು ಕೂಡ ಒಂದು ಸಾಂಕ್ರಾಮಿಕ ರೋಗವಾಗಿದೆ, ಮಮ್ಸ್ ಅಂತಕ್ಕಂಥದ್ದು. ಹಾಗಾದರೆ ಯಾವುದರಿಂದ ಹರಡ್ತಾ ಇದೆ ಅಂತ ಕೇಳ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆ. ಹಾಗಾದರೆ ಬ್ಯಾಕ್ಟೀರಿಯಾನಿಂದ ಹರಡ್ತದಾ? ನೋ, ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡೋದಿಲ್ಲ ಸ್ನೇಹಿತರೆ. ಹಾಗಾದರೆ ಶಿಲೀಂಧ್ರಗಳಿಂದ ಹರಡುತ್ತದಾ? ಶಿಲೀಂಧ್ರಗಳಿಂದಲೂ ಕೂಡ ಈ ರೋಗ ಹರಡೋದಿಲ್ಲ. ಪ್ರೋಟೋಜೋವಾ, ಫೋರ್ತ್ ಆಪ್ಷನ್ಗಳಿಂದ ಕೂಡ ಇದು ಹರಡೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಈ ಮೂರು ಆಪ್ಷನ್ಗಳನ್ನು ನೋಡಿದಾಗ ಉಳಿದಿರೋ ಆಪ್ಷನ್ ಯಾವುದು ಅಂತ ಕೇಳಿದಾಗ, ವೈರಸ್ಗಳು. ಹಾಗಾದರೆ ಮಂಗನ ಬಾವು ಅಂತಕ್ಕಂಥ ಒಂದು ರೋಗ ಪ್ಯಾರಾಮೈಕ್ಸೋ ವೈರಸ್ಸಿಂದ ಹರಡ್ತಕ್ಕಂಥ ರೋಗ ಅಂತಕ್ಕಂಥದ್ದು. ಹಾಗಾದರೆ ಈ ರೋಗದ ಲಕ್ಷಣಗಳೇನು? ಮಂಗನ ಬಾವು ಹೆಸರೇ ಸೂಚಿಸುವಂತೆ ಮಂಗನಂತೆ ನಮ್ಮ ದೇಹದ ಕತ್ತಿನ ಭಾಗ ಏನಾಗುತ್ತೆ ಅಂತ ಕೇಳಿದಾಗ ಊತಕ್ಕೆ ಒಳಗಾಗುತ್ತದೆ. ಓಕೆನಾ? ಈ ಕತ್ತಿನ ಭಾಗ ಅತಿ ಹೆಚ್ಚು ಮಂಗನಂತೆ ಏನಾಗುತ್ತೆ ಅಂತ ಕೇಳಿದಾಗ ಊತ, ಸ್ವೆಲ್ಲಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್, ಅಥವಾ ಈ ಥೈರಾಯ್ಡ್ ಪಾರ್ಟ್ ಅಥವಾ ಟ್ರ್ಯಾಕಿಯಲ್ ಪಾರ್ಟ್ ಏನಾಗುತ್ತೆ ಅಂತ ಕೇಳಿದಾಗ ಸ್ವೆಲ್ಲಿಂಗ್ ಆಗ್ತದೆ. ಅದರ ಜೊತೆಗೆ ನಿಮ್ಮ ಮುಖದ ಭಾಗವೂ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಸ್ವೆಲ್ಲಿಂಗ್ ಆಗ್ತದೆ. ಅದು ಯಾವ ರೋಗದ ಪ್ರಮುಖ ಲಕ್ಷಣ ಏನಂತ ಕೇಳಿದಾಗ, ಮಂಗನ ಬಾವು ಅಂತಕ್ಕಂಥ ಪ್ರಮುಖವಾದ ಮಮ್ಸ್ ರೋಗದ ಲಕ್ಷಣವಾಗಿದೆ ಸ್ನೇಹಿತರೆ. ಸೊ ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆನಾ? ಅಫ್ಕೋರ್ಸ್ ಟ್ರೀಟ್ಮೆಂಟ್ ಇದೆ ಸ್ನೇಹಿತರೆ. ಇದನ್ನು ಕೂಡ ನಾವು ವಿವಿಧ ರೀತಿಯಿಂದ ಆಂಟಿಬಯೋಟಿಕ್ ಮತ್ತು ಜ್ವರದ ಮಾತ್ರೆ, ಪ್ಯಾರಾಸಿಟಮಲ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಇದನ್ನು ನಾವು ತಡೆಗಟ್ಟಬಹುದು, ಮಮ್ಸ್ ಅಂತಕ್ಕಂಥದ್ದನ್ನು. ಹಾಗಾಗಿ ಮಮ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ, ಭಾರತದ ಲಸಿಕಾ ಕಾರ್ಯಕ್ರಮಗಳ ಅಡಿಯಲ್ಲಿ ಬರಬಹುದಾದ MMR ಎಂಬ ಲಸಿಕೆ ಈ ರೋಗದ ವಿರುದ್ಧ ಹೋರಾಡುವ ಲಸಿಕೆಯಾಗಿದೆ. ಮೀಸಲ್ಸ್, ಮಮ್ಸ್, ರುಬಿಯೋಲಾ ಅಥವಾ ರುಬೆಲ್ಲಾ ಅಂತಕ್ಕಂಥ 3 ವಿಧವಾದ ಲಸಿಕೆಯನ್ನು ಕೊಡ್ತಾ ಇದ್ದೇವೆ. MMR ಲಸಿಕೆ ಅಂತ ಕರಿತೇವೆ ಸ್ನೇಹಿತರೆ. ಅದಕ್ಕೆ ಆ MMR ಲಸಿಕೆಯ ಅಡಿಯಲ್ಲಿ ರೋಗವನ್ನು ಹೊಡೆದುರುಳಿಸಲಿಕ್ಕೆ ನೀಡ್ತಕ್ಕಂಥ ಈ MMR ಅಡಿಯಲ್ಲಿ ಬರ್ತಕ್ಕಂಥ ಒಂದು ರೋಗ ಯಾವುದು ಅಂತ ಕೇಳಿದಾಗ, ದಟ್ ಈಸ್ ಮಮ್ಸ್ ಅಥವಾ ಮಂಗನ ಬಾವು ಅಂತ ಕರಿತಾ ಇದ್ದೇವೆ. ಸೊ ಹಾಗಾಗಿ ಈ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟು, ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ನಾವು ನೋಟ್ ಮಾಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. MCQನಲ್ಲಿ ಕೆಳಗಿನ ಯಾವುದು ಮಾನವನ ಮೂತ್ರದ ಒಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾಗಿದೆ?
ಸೊ ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಒಣ ಹುಲ್ಲಿನ ಬಣ್ಣ ಅಂತ ಕೇಳ್ತಾ ಇದ್ದಾನೆ. ಏನು ಸರ್ ಒಣ ಹುಲ್ಲಿನ ಬಣ್ಣ? ಎಸ್ಸಪ್ಪ, ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಮಾನವನ ಒಣ ಹುಲ್ಲಿನ ಬಣ್ಣದ ಮೂತ್ರದ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಇದೇ ರೀತಿ ಪ್ರಶ್ನೆ ಕೇಳಿದಾನೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲ, ನಾವು ಕೂಡ ಪ್ರಶ್ನೆ ಹೇಗೆ ಮಾಡಿದೆ ಅಂತ ಕೇಳಿದಾಗ ಸೇಮ್ ಟು ಸೇಮ್, ಯಾಕಂದರೆ ಎಕ್ಸಾಮಲ್ಲಿ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದು ಒಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾಗಿದೆ, ಮೂತ್ರದಲ್ಲಿರ್ತಕ್ಕಂಥ ವರ್ಣಕ ಯಾವುದು ಅಂತ ಕೇಳಿದಾಗ ಫಸ್ಟ್ ನೋಡ್ತಾ ಹೋಗೋಣ. ಯೂರೋಕ್ರೋಮ್, 2 ಯೂರಿಯಾ, ಥರ್ಡ್ ಆಪ್ಷನ್ ಅಮೋನಿಯಾ, ಇನ್ನೊಂದು ಯೂರಿಕ್ ಆಮ್ಲ ಅಂತ ಕರಿತಾ ಇದ್ದೇವೆ. ಇಲ್ಲಿ ಬಹಳ ಪ್ರಮುಖವಾಗಿ ಯೂರೋಕ್ರೋಮ್ ಅಂತ ಬರ್ತದೆ. ಈ ಯೂರೋಕ್ರೋಮ್ ಬಗ್ಗೆ ನಾನು ನಂತರ ಮಾತಾಡ್ತೇನೆ ಸ್ನೇಹಿತರೆ. ಯೂರಿಯಾ ನೋಡಿ, ಯೂರಿಯಾ ಅಂತ ತೆಗೆದುಕೊಂಡಾಗ ಪ್ರತಿಯೊಂದು ಜೀವಿಯಿಂದ ವಿಸರ್ಜನೆಗೆ ಒಳಗಾಗಬಹುದಾದ ಅಥವಾ ವಿಸರ್ಜಿಸಲ್ಪಟ್ಟ ಅನ್ವಾಂಟೆಡ್ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್, ಒಂದು ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಯೂರಿಯಾ. ಎಲ್ಲ ಪ್ರತಿಯೊಂದು ಜೀವಿಯ ವಿಸರ್ಜನಾಂಗದ ವಿಸರ್ಜನೆಯಲ್ಲಿ ಕಂಡುಬರುವ ಒಂದು ಲವಣಾಂಶವಾಗಿದೆ ಅಂತಕ್ಕಂಥದ್ದು ಯೂರಿಯಾ ಅಂತಕ್ಕಂಥದ್ದು. ಹಾಗಾದರೆ ಅಮೋನಿಯನ್ನು ಕೂಡ ಕಂಡುಬರ್ತದೆ, ಯೂರಿಕ್ ಆಮ್ಲನೂ ಕೂಡ ಕಂಡುಬರ್ತದೆ. ಒಂದು ಬಾರಿ ಇನ್ನೊಂದು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಹೋಗಿದ್ದಾನೆ, ಪಕ್ಷಿಗಳು ವಿಸರ್ಜಿಸುವ ಹಿಕ್ಕೆಗಳಲ್ಲಿ ಯಾವ ಆಮ್ಲ ಕಂಡು ಬರ್ತದೆ ಅಂತ ಕೇಳಿದ್ದಾನೆ. ದಟ್ ಈಸ್ ಯೂರಿಕ್ ಆಮ್ಲ ಕಂಡು ಬರುತ್ತದೆ. ಹೌದಾ, ಇದೂ ಕೂಡ ಒಂದು ಬಾರಿ ಪ್ರಶ್ನೆ ಆಗಿದೆ. ಇನ್ನೊಂದು ಅಪ್ಲೈಡ್ ಪ್ರಶ್ನೆ ಮಾಡಿದ್ದೇನೆ ಸ್ನೇಹಿತರೆ. ಈ ಯೂರಿಕ್ ಆಮ್ಲ ಅಂತ ಬಂದಾಗ ನೋಡಿ, ಪಕ್ಷಿಗಳು ವಿಸರ್ಜಿಸುವ ಹಿಕ್ಕೆಗಳಲ್ಲಿ ಯೂರಿಕ್ ಆಮ್ಲ ಇರೋದಾದರೆ ಹಾಗಾದರೆ ಈ ಪಾರಿವಾಳಗಳನ್ನು ಐತಿಹಾಸಿಕ ಕಟ್ಟಡಗಳ ಮೇಲೆ ನಾವು ಸಾಕಲಿಕ್ಕೆ ಅಥವಾ ಅವುಗಳನ್ನು ನಾವು ಅಲ್ಲಿ ಬ್ರೀಡಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಕಾರಣ ಏನು ಅಂತ ಕೇಳಿದಾಗ ಆ ಪಕ್ಷಿಗಳ ಹಿಕ್ಕೆಗಳಲ್ಲಿರ್ತಕ್ಕಂಥ ಯೂರಿಕ್ ಆಮ್ಲ ಏನಾಗುತ್ತೆ ಅಂತ ಕೇಳಿದಾಗ ಆ ಸಿಮೆಂಟ್ ಟೆರಸ್ನೊಂದಿಗೆ ಮಳೆ ಬಂದಾಗ ಆ ನೀರಿನೊಂದಿಗೆ ವರ್ತಿಸಿ ಆ ಸಿಮೆಂಟನ್ನು ಏನು ಮಾಡುತ್ತೆ ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ಸದೃಢವಾಗಿರ್ತಕ್ಕಂಥ ಸಿಮೆಂಟನ್ನು ಏನು ಮಾಡುತ್ತೆ ಅಂತ ಕೇಳಿದಾಗ ಅದರ ಶಕ್ತಿಯನ್ನು ಕುಂದಿಸ್ತದೆ, ಅದರ ಕೆಪಾಸಿಟಿ ಮತ್ತು ಅದರ ಪವರನ್ನು ಏನು ಮಾಡುತ್ತೆ ಅಂತ ಕೇಳಿದಾಗ ಡಿಕ್ರೀಸ್ ಮಾಡ್ತದೆ. ದಟ್ಸ್ ವೈ ಯಾವುದೇ ರೀತಿಯಾಗಿರ್ತಕ್ಕಂಥ ಡವ್ ಅಥವಾ ಪಿಜನ್ಗಳನ್ನ ಏನು ಮಾಡೋದಿಲ್ಲ ಅಂತ ಕೇಳಿದಾಗ ಬಿಲ್ಡಿಂಗ್ಗಳ ಮೇಲ್ಭಾಗದಲ್ಲಿ ನೇರವಾಗಿ ಸಾಕೋದಿಲ್ಲ, ಬದಲಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಅದಕ್ಕೆ ಪ್ಲಾಸ್ಟಿಕ್ ಸೀಟ್ಗಳನ್ನು ಹಾಕಿರ್ತಾರೆ ಅಥವಾ ವುಡನ್ ಶೀಟ್ಗಳನ್ನು ಹಾಕಿಬಿಟ್ಟು ಏನು ಮಾಡ್ತೀವಿ ಅಂತ ಕೇಳಿದಾಗ ಅದನ್ನು ಏನು ಬೇಕಾದರೂ ಬ್ರೀಡಿಂಗನ್ನು ಮಾಡ್ಬೋದು ಅಥವಾ ನಾವು ಸಾಕಣೆಯನ್ನು ಕೂಡ ಮಾಡ್ಬೋದು ಅಂತಕ್ಕಂಥದ್ದು. ದಟ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ 3 ಆಪ್ಷನ್ಗಳ ಬಗ್ಗೆ ನಾವು ನೋಡಿದ್ವಿ. ಬಿಟ್ಟಿರೋದು ಯಾವುದು ಅಂತ ಕೇಳಿದಾಗ ಯೂರೋಕ್ರೋಮ್. ಮಾನವನ ಮೂತ್ರದ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಲವಣಾಂಶ ಯಾವುದು ಅಂತ ಕೇಳಿದಾಗ ಯೂರೋಕ್ರೋಮ್ ಅಂತಕ್ಕಂಥದ್ದು. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸರ್, ನಾವು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ನಮ್ಮ ಮೂತ್ರದ ಬಣ್ಣ ಒಣ ಹುಲ್ಲಿನ ಬಣ್ಣ ಇರೋದಿಲ್ಲ ಸರ್, ಬೇರೆ ರೀತಿಯಾಗಿರ್ತಕ್ಕಂಥ ಗಾಢವಾದ ಹಳದಿ ಬಣ್ಣ ಬರ್ತದಲ್ಲ ಸರ್. ಯಾಕೆ ಸರ್ ಅಂತ ಕೇಳಿದಾಗ ನಿಮ್ಮ ಬಿ ಕಾಂಪ್ಲೆಕ್ಸ್ ಮಾತ್ರೆಯಲ್ಲಿ ಇರಬಹುದಾದ ಕೆಮಿಕಲ್ ಕಾಂಪೋನೆಂಟ್ಸ್ಗಳು ಏನಾಗ್ತವೆ ಅಂತ ಕೇಳಿದಾಗ ಅದರಲ್ಲಿರ್ತಕ್ಕಂಥ ವಿವಿಧ ರಾಸಾಯನಿಕಗಳು ದೇಹದ ಮೂಲಕ ಹೀರಲ್ಪಟ್ಟಿರ್ತಕ್ಕಂಥ ರಾಸಾಯನಿಕಗಳು ಏನಾಗ್ತವೆ ಅಂತ ಕೇಳಿದಾಗ ಕೊನೆಗೆ ಆ ಕೋಶಗಳು, ಆ ಸೆಲ್ಸ್ಗಳು, ಆ ಲಿವರ್ ಏನು ಮಾಡ್ತದೆ ಅಂತ ಕೇಳಿದಾಗ ನಾವು ಯಾವುದೇ ಮಾತ್ರೆಯನ್ನು ತೆಗೆದುಕೊಳ್ಳಿ ನಮ್ಮ ಜಠರ ಮತ್ತು ಲಿವರ್ನೊಂದಿಗೆ ಏನಾಗ್ತದೆ ಅಂತ ಕೇಳಿದಾಗ ಹೀರಲ್ಪಡ್ತವೆ. ಸೊ ಆ ಹೀರಲ್ಪಟ್ಟ ನಂತರ ಅನ್ವಾಂಟೆಡ್ ಮಾಲಿಕ್ಯೂಲ್ಸ್ಗಳು, ಅನ್ವಾಂಟೆಡ್ ಕೆಮಿಕಲ್ ಸಬ್ಸ್ಟೆನ್ಸಸ್ಗಳು ಏನಾಗ್ತವೆ ಅಂತ ಕೇಳಿದಾಗ ಯೂರಿನ್ ಮೂಲಕ ಎಕ್ಸ್ಕ್ರೀಟ್ ಆಗ್ತವೆ. ಆ ಯೂರಿನ್ ಮೂಲಕನೇ ಎಕ್ಸ್ಕ್ರೀಟ್ ಆಗೋದ್ರಿಂದ ಅಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಮಾನವನ ಮೂತ್ರದ ಬಣ್ಣ ಬಿ ಕಾಂಪ್ಲೆಕ್ಸ್ ಮಾತ್ರೆ ಅಥವಾ ವಿವಿಧ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ತೆಗೆದುಕೊಂಡಾಗ ಆ ಮೂತ್ರದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ನಾರ್ಮಲ್ ಪರ್ಸನ್, ಓಕೆನಾ, ಒಬ್ಬ ನಾರ್ಮಲ್ ಆರೋಗ್ಯವಂತ ವ್ಯಕ್ತಿಯ ಮೂತ್ರದ ಬಣ್ಣ ಅಂತ ತೆಗೆದುಕೊಂಡಾಗ ಯಾವ ಬಣ್ಣ ಇರುತ್ತೆ ಅಂತ ಕೇಳಿದಾಗ ಒಣ ಹುಲ್ಲಿನ ಬಣ್ಣದಲ್ಲಿ ಕಾಣ್ತದೆ ಅಂತಕ್ಕಂಥದ್ದು. ಅದೇ ಒಬ್ಬ ವ್ಯಕ್ತಿ ಜ್ವರ ಬಂದು ಮಾತ್ರೆಯನ್ನು ತೆಗೆದುಕೊಂಡಾಗ ಆತನ ಮೂತ್ರದ ಬಣ್ಣ ಏನಾಗುತ್ತೆ ಅಂತ ಕೇಳಿದಾಗ ಚೇಂಜ್ ಆಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ದಟ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ ಇನ್ನೂ ಒಬ್ಬ ರೋಗಿಯಲ್ಲಿ ಫಾರ್ ಎಕ್ಸಾಂಪಲ್ ಜಾಂಡೀಸ್ ಅಂತ ಬರ್ತದೆ ಸ್ನೇಹಿತರೆ. ಈ ಜಾಂಡೀಸ್ ಅಥವಾ ಕಾಮಾಲೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆತನ ವ್ಯಕ್ತಿಯ ಮೂತ್ರದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಹಳದಿ ದ್ರವದ ವಿಸರ್ಜನೆ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಬಿಲುರ್ಬಿನ್. ಓಕೆನಾ,
ರಕ್ತದಲ್ಲಿರ್ತಕ್ಕಂಥ ಬಿಲಿರುಬಿನು ಅಥವಾ ಲಿವರ್ಲಿರ್ತಕ್ಕಂಥ ಬಿಲಿರುಬಿನು ಅತಿ ಹೆಚ್ಚು ಬಿಡುಗಡೆ ಆದಾಗ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಸೋಂಕು ಆಗಿರ್ತದೆ. ಓಕೆನಾ, ಜಾಂಡಿಸ್ ಅಥವಾ ಹೆಪಟೈಟಿಸ್ ಬಿ ಸೋಂಕು ಆಗಿರ್ತದೆ. ಯಾವ ವ್ಯಕ್ತಿಗೆ ಹೆಪಟೈಟಿಸ್ ಬಿನ ಸೋಂಕು ಉಂಟಾಗಿರ್ತದೋ ಆ ವ್ಯಕ್ತಿ ಏನಾಗ್ತದೆ ಅಂತ ಕೇಳಿದಾಗ ಮೂತ್ರದ ಬಣ್ಣ ಹಳದಿಯಾಗುವುದು, ಕಣ್ಣಿನ ಬಣ್ಣ ಹಳದಿಯಾಗುವುದು ಮತ್ತು ನೇಲ್ಸ್ ಉಗುರು ಅಂತ ಏನು ಕರಿತೀರಲ್ವಾ ಆ ಉಗುರಿನ ಬಣ್ಣವೂ ಕೂಡ ಹಳದಿ ಆಗ್ತದೆ ಅಂತಕ್ಕಂಥದ್ದು. ನೋಡಿ, ನೀವು ಗ್ರಾಮೀಣ ಪ್ರದೇಶದಲ್ಲಿ ಈ ನಾಟಿ ವೈದ್ಯರು ಅಂತಿರ್ತಾರೆ. ಓಕೆನಾ, ಆ ನಾಟಿ ವೈದ್ಯರು ಜಾಂಡೀಸನ್ನು ಬ್ಲಡ್ ಟೆಸ್ಟನ್ನು ಮಾಡೋದಿಲ್ಲ. ಅವರು ಜಾಂಡೀಸ್ಗೆ, ಕಾಮಾಲೆಗೆ, ಓಕೆನಾ, ಅವ್ರು ಜಸ್ಟ್ ಕಣ್ಣಿನ ಪಾಪೆಯನ್ನು ಕೆಳಗಡೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ಕೇಳಿದಾಗ ಕಣ್ಣು ಹಳದಿ ಆಗಿರೋದನ್ನು, ತುಟಿ ಹಳದಿ ಆಗಿರೋದನ್ನು, ನೇಲ್ಸ್ಗಳು ಹಳದಿ ಆಗಿರೋದನ್ನು ಅಥವಾ ಮೂತ್ರ ಹಳದಿ ಆಗಿರೋದನ್ನು ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ಕೇಳಿದಾಗ ಡಯಾಗ್ನೋಸಿಸ್ ಮಾಡ್ತಾರೆ. ಸೊ ಇದು ಏನು ಮಾಡ್ತಾರೆ ಅಂತ ಕೇಳಿದಾಗ ಮಾನವನ ದೇಹದ ಜೀವದ್ರವ್ಯಗಳ ಬಣ್ಣವನ್ನು ಪರೀಕ್ಷಿಸಿ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ರೋಗವನ್ನು ಡಯಾಗ್ನೋಸ್ ಮಾಡ್ತಕ್ಕಂಥ ಮೆಥಡು. ಇದು ಬಹಳ ಓಲ್ಡ್ ಮೆಥಡ್ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಯಾವ ವ್ಯಕ್ತಿಗೆ ಡಯಾಬಿಟಿಸ್ ಮೆಲಿಟಸ್ ಇರ್ತದೋ ಆ ವ್ಯಕ್ತಿಯಲ್ಲಿ ಬಹಳ ಪ್ರಮುಖವಾಗಿ ಸಿಹಿ ಮೂತ್ರ ರೋಗ ಅಂತ ಕಂಡು ಬರುತ್ತದೆ. ಆ ಸಿಹಿ ಮೂತ್ರ ರೋಗವನ್ನು ಹಳೆಯ ಕಾಲದಲ್ಲಿ ನೇರವಾಗಿ ಒಂದು ಬಾಟಲ್ ಅಥವಾ ಒಂದು ಕಂಟೈನರಲ್ಲಿ ಒಂದು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ರು. ಅದು ಸ್ವೀಟ್ ಆಗಿದ್ರೆ ಆತನಿಗೆ ಸಿಹಿ ಮೂತ್ರ ರೋಗವಿದೆ ಎಂದರ್ಥ ಅಂತಕ್ಕಂಥದ್ದು. ಸೊ ಹಾಗೆ ಆ ಹಳೆ ಟೆಕ್ನಾಲಜಿ ಇರ್ತಕ್ಕಂಥದ್ದು. ಈಗ ಪ್ರಸ್ತುತವಾಗಿ ಏನಿದೆ ಅಂತ ಕೇಳಿದಾಗ ಗ್ಲೂಕೋಮೀಟರ್ ಇದೆ. ಸೊ ನಾವು ಬ್ಲಡ್ ಗ್ಲೂಕೋಸನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಇದಕ್ಕೆ ಉತ್ತರ ಯಾವುದು ಅಂತ ಕೇಳಿದಾಗ ಯೂರೋಕ್ರೋಮ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಗೌಟ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಬಹಳ ಪ್ರಮುಖವಾಗಿ ಬಹುತೇಕ ಸ್ಪರ್ಧಾ ಮಿತ್ರರಿಗೆ ಬಹಳ ಗೊಂದಲ ಆಗ್ತಕ್ಕಂಥ ಒಂದು ಪಾಯಿಂಟ್ ಇದು. ಗೌಟ್ ಅಂದರೆ ಏನಪ್ಪ? ಗೌಟ್ ಏನು ಹೊಸ ಪದ ಇದೆ ಅಲ್ವಾ, ಏನು ತಂದಿದ್ದಾರೆ ಸರ್ ಇವರು ವಿಚಿತ್ರವಾದ ಅಂತ ಕೇಳಿದಾಗ ಎಸ್, ಇದು ವಿಚಿತ್ರವಾಗಲೇ ಸ್ನೇಹಿತರೆ. ನೋಡೋಕ್ಕೆ ಮಾತ್ರ, ಇದು ಓದೋಕ್ಕೆ ಮಾತ್ರ ವಿಚಿತ್ರ ಇರ್ಬೋದು, ಆದರೆ ಬಹಳ ಈಸಿ ಇದೆ ಇದು. ಓಕೆನಾ, ಗೌಟ್ ಅಂದರೆ ಏನಂತ ಕೇಳಿದಾಗ ಭಾಳ ಪ್ರಮುಖವಾಗಿ ಇದಕ್ಕೆ ಗೌಟ್ ಅರ್ಥರೈಟಿಸ್ ಅಂತ ಪೂರ್ಣ ನಾಮ ಇರ್ತಕ್ಕಂಥದ್ದು. ಬಟ್ ಪರೀಕ್ಷೆಯಲ್ಲಿ ನಮ್ಮನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ ಏನು ಮಾಡಿದ್ದಾನೆ ಅಂತ ಕೇಳಿದಾಗ ಸ್ವಲ್ಪ ಅಪ್ಲೈಡ್ ಮತ್ತು ಕನ್ಫ್ಯೂಷನ್ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಗೌಟ್ ಅಂತಲೇ ಕೊಟ್ಟಿದ್ದಾನೆ. ಗೌಟ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಇದು ಹೃದಯದ ತೊಂದರೆ, ಮೂತ್ರಪಿಂಡದ ತೊಂದರೆ, ಮೂಳೆಗಳ ತೊಂದರೆ ಅಥವಾ ಜಠರದ ತೊಂದರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಹಳ ಪ್ರಮುಖವಾಗಿ ಇದು ಹೃದಯಕ್ಕೂ ಕೂಡ ಸಂಬಂಧಪಟ್ಟಿಲ್ಲ, ಮೂತ್ರಪಿಂಡಕ್ಕೂ ಕೂಡ ಸಂಬಂಧಪಟ್ಟಿಲ್ಲ, ಜಠರಕ್ಕೂ ಕೂಡ ಸಂಬಂಧಪಟ್ಟಿಲ್ಲ. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ಸ್ಟಮಕ್ ಡಿಸೀಸ್ ಆರ್ ಗ್ಯಾಸ್ಟ್ರೋಇಸೋಫೇಗಲ್ ಡಿಸೀಸ್. ಸೊ ಇಟ್ ಈಸ್ ರಿಲೇಷನ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾಗ, ಸೊ ಇಟ್ ರಿಲೇಷನ್ ವಿತ್ ಬೋನ್ಸ್. ಯಾವುದಂತ ಕೇಳಿದಾಗ ಆಪ್ಷನ್ ಥರ್ಡ್. ಹೌದಾ, ಇದು ಮೂಳೆಗಳಿಗೆ ಸಂಬಂಧಪಟ್ಟ ತೊಂದರೆ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಗೌಟ್ ಅಂದರೆ ಏನು ಅಂತ ಕೇಳಿದಾಗ ವಿಶೇಷವಾಗಿ ಎರಡು ಕೀಲುಗಳ ಮಧ್ಯದಲ್ಲಿ ಸೊ ವಿಶೇಷವಾಗಿರ್ತಕ್ಕಂಥ ದ್ರವ ಪದಾರ್ಥಗಳು ಏನಾಗ್ತವೆ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ಗಳು ಸವೆತಕ್ಕೆ ಒಳಗಾಗಿ ಅಲ್ಲಿ ಊತವಾಗ್ತದೆ, ಸ್ವೆಲ್ಲಿಂಗ್ ಆಗ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ಗೌಟ್ ಆರ್ಥರೈಟಿಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಕೀಲು ನೋವು. ಸೊ ಈ ಕೀಲು ನೋವು ಅಥವಾ ಸಂಧಿವಾತಕ್ಕೆ ವಿಶೇಷವಾಗಿ ಗೌಟ್ ಆರ್ಥರೈಟಿಸ್ ಅಂತ ಕರಿತಾ ಇದ್ದೇವೆ, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತಲೂ ಕೂಡ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಹಾಗಾದರೆ ಗೌಟ್ ಎಂಬ ಪದನಾಮ ಈ ಕೆಳಗಿನ ಯಾವ ಆಪ್ಷನ್ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಮೂಳೆಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಸ್ತ್ರೀಯರಲ್ಲಿ ಆಫ್ಟರ್ 45 ಇಯರ್ಸಲ್ಲಿ ಕಂಡು ಬರ್ತಕ್ಕಂಥ ರೋಗವಾಗಿದೆ ಅಂತಕ್ಕಂಥದ್ದು. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮರಾಸ್ಮಸ್ ಇದು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ನೋಡಿ, ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಕ್ವಶನ್ ಇದು, ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ, ವಿಶೇಷವಾಗಿ ಹುಟ್ಟಿದ ತಕ್ಷಣ ಅಥವಾ 1 ವರ್ಷದ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಮರಾಸ್ಮಸ್ ಅಂತ ಕರಿತಾ ಇದ್ದೇವೆ, ಅಥವಾ ಇನ್ಫ್ಯಾಂಟ್ ಅಂತ ಕರಿತೇವೆ. 1 ವರ್ಷದ ಮಗುವಿಗೆ ನಾವು ಇನ್ಫ್ಯಾಂಟ್ ಅಂತ ಕರಿತೇವೆ, ಶಿಶು ಅಂತ ಕರಿತೇವೆ. 1 ವರ್ಷ ಆದಮೇಲೆ ಆತನ ಚೈಲ್ಡ್ಹುಡ್ಗೆ ಬರ್ತಾನೆ, ಪ್ರೀ ಚೈಲ್ಡ್ಹುಡ್ಗೆ ಬರ್ತಾನೆ, ಪೂರ್ವ ಬಾಲ್ಯಾವಸ್ಥೆಗೆ ಬರ್ತಕ್ಕಂಥದ್ದು. ಸೊ ಹಾಗಾದರೆ ಈ ಮರಾಸ್ಮಸ್ ಅಂತಕ್ಕಂಥದ್ದು ಯಾವುದರ ಕೊರತೆಯಿಂದ ಬರ್ತದೆ ಅಂತ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪ್ರೋಟೀನ್. ನೋಡಿ, ಬಹಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಪ್ರಶ್ನೆ ಆಗಿದೆ ಮತ್ತು ಅತಿ ಹೆಚ್ಚು ಬಾರಿ ಗೊಂದಲಕ್ಕೆ ಈಡು ಮಾಡ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಸ್ಪರ್ಧಾ ಮಿತ್ರರು ನಾನು ಬಹಳ ಕರೆಕ್ಟಾಗಿ ಓದ್ಕೊಂಡಿದ್ದೇನೆ, ಬಹಳ ನೀಟಾಗಿ ಓದ್ಕೊಂಡಿದ್ದೀನಿ, ಏನು ಮಾಡ್ತಾರೆ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ಹಾಕ್ಬಿಡ್ತಾರೆ ಅವರು, ಪ್ರೋಟೀನ್. ಮರಾಸ್ಮಸ್ ಅಂದರೆ ಪ್ರೋಟೀನ್ ಕೊರತೆಯಿಂದ ಬರ್ತದೆ. ನೆಕ್ಸ್ಟ್ ಆಪ್ಷನ್ ನೋಡೋದೇ ಇಲ್ಲ. ನೆಕ್ಸ್ಟ್ ಆಪ್ಷನ್ ಏನಿದೆ, ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟಿಂದ ಬರ್ತಾ ಇಲ್ಲ, ಇದು ಕೂಡ ಉತ್ತರ ಆಗೋದಿಲ್ಲ, ಸಂಪೂರ್ಣ ಉತ್ತರ ಆಗೋದಿಲ್ಲ. ಇದು 0.50 ಅಷ್ಟೇ ಉತ್ತರ ಆಗುತ್ತೆ. ಸೊ ಲಿಪಿಡಿಂದ ಬರ್ತದ, ಲಿಪಿಡಿಂದಲೂ ಕೂಡ ಇದಕ್ಕೆ ಸಂಬಂಧನೇ ಇಲ್ಲ, ಲಿಪಿಡ್ಗೂ ಮರಾಸ್ಮಸ್ಗೂ. ಹಾಗಾದರೆ ಯಾವುದರಿಂದ ಬರ್ತದೆ ಅಂತ ಕೇಳಿದಾಗ ಇದು ಪ್ರೋಟೀನ್ ಪ್ಲಸ್
ಕಾರ್ಬೋಹೈಡ್ರೇಟ್ನಿಂದ ಬರುವ ರೋಗವಾಗಿದೆ. ಯಾವುದು ಅಂತ ಕೇಳಿದಾಗ ದಟ್ ಈಸ್ ಮರಾಸ್ಮಸ್ ಅಂತಕ್ಕಂಥದ್ದು. ಹಾಗಾದರೆ ಲಕ್ಷಣಗಳೇನು ಸರ್ ಅಂತ ಕೇಳಿದಾಗ ವಿಶೇಷವಾಗಿ ಮರಾಸ್ಮಸ್ ಇರತಕ್ಕಂಥ ಶಿಶುವಿನಲ್ಲಿ ತೂಕ ಕಡಿಮೆಯಾಗುವುದು, ಅಂದರೆ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಅಂತ ಕರಿತಾ ಇದ್ದೇವೆ. ಈ ಮರಾಸ್ಮಸ್ ಅಂತ ಕೊಡೋದಿಲ್ಲ ನಾನು ಪ್ರಶ್ನೆ ಪತ್ರಿಕೆಯಲ್ಲಿ PEM ಅಂತ ಕೊಡ್ತೇನೆ. PEM ಈಸ್ ಡೆಫಿಷಿಯನ್ಸಿ ಡ್ಯೂ ಟು ಅಂತ ಕೊಡ್ತಾನೆ ಅವನು. ಓಕೆನಾ. PEM ಎಂಬುದು ಈ ಕೆಳಗಿನ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೊಡ್ತಾನೆ. ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್. ಹೌದಾ, ಇದು ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಪದವೇ ಸೂಚಿಸುವಂತೆ ಪ್ರೋಟೀನು ಮತ್ತು ಎನರ್ಜಿ ಅಂದರೆ ಯಾವುದಿಲ್ಲಿ ಎನರ್ಜಿ ಬೂಸ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಯಾವುದಿಲ್ಲಿ ಕಾರ್ಬೋಹೈಡ್ರೇಟ್ಗಳು. ಸೊ ಹಾಗಾಗಿ ಈ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ರಿಂದ ಬರ್ತಕ್ಕಂಥ ಪ್ರಮುಖವಾದ ರೋಗ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಮಾಲ್ ನ್ಯೂಟ್ರಿಷನ್. ಮಾಲ್ ನ್ಯೂಟ್ರಿಷನ್ ಇಸ್ ನಥಿಂಗ್ ಬಟ್ ಮರಾಸ್ಮಸ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಕೂಡ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಅಂತಕ್ಕಂಥದ್ದು. ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನಿಯಾಸಿನ್. ಹೌದಾ, ಇದು ಯಾವ ಜೀವಸತ್ವದ ರಾಸಾಯನಿಕ ಹೆಸರಾಗಿದೆ? ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದೆ ಅಂತ ಕೇಳಿದಾಗ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಹೋಗಿದ್ದಾನೆ. ನಿಯಾಸಿನ್ ಬದಲಾಗಿ ನೈಸಿನ್ ಅಂತಲೂ ಕೊಡ್ಬೋದು, ಅಥವಾ ನಿಕೋಟೋನಿಕ್ ಆಮ್ಲ ಅಂತಲೂ ಕೂಡ ಕೊಡ್ಬೋದು. ನಿಕೋಟೋನಿಕ್ ಆಮ್ಲ ಅಂದರೂ ಕೂಡ ಒಂದೇನೆ, ನೈಸಿನ್ ಅಂದರೂ ಕೂಡ ಒಂದೇನೆ, ಅಥವಾ ನಿಯಾಸಿನ್ ಅಂದ್ರೂ ಕೂಡ ಒಂದೇನೆ ಅಂತಕ್ಕಂಥದ್ದು. ಹಾಗಾದರೆ ಆನ್ಸರ್ ಯಾವುದು ಅಂತ ಕೇಳಿದಾಗ ನೋಡಿ, ಇದು ಬಿ ಗುಂಪಿನ ಜೀವಸತ್ವ ಅಂತ ನಿಮಗೆ ಗೊತ್ತಿದೆ. ಬಿ ಗುಂಪಿನಲ್ಲಿ ಯಾವುದಪ್ಪ ಅಂತ ಕೇಳಿದಾಗ ಒಂದು B1, B2, B12, B3. ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನನ್ನು ಎಲಿಮಿನೇಟ್ ಮಾಡೋಣ ಬೇಗ. B1 ಅಂತಂದರೆ B1ನ ರಾಸಾಯನಿಕ ಹೆಸರು ನಿಯಾಸಿನ್ ಅಲ್ಲ, ಬದಲಾಗಿ ಯಾವುದಿದೆ ಅಂತ ಕೇಳಿದಾಗ ನಿಯಾಸಿನ್ ಅಥವಾ B1ನ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ಥಯಾಮಿನ್ ಅಂತ ಕರಿತಾ ಇದ್ದೇವೆ. ಆ ಥಯಾಮಿನ್ನ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದಾಗ ಬೆರಿ ಅಂತಕ್ಕಂಥದ್ದು. ಇದು ಪಾಲಿಶು ರಹಿತ ಅಕ್ಕಿಯಲ್ಲಿ ಇರತಕ್ಕಂಥ ಒಂದು ಜೀವಸತ್ವ ಅಂತ ಕರಿತಾ ಇದ್ದೇವೆ. ನೀರಿನಲ್ಲಿ ಕರಗುವ ಜೀವಸತ್ವಗಳಲ್ಲಿ ಒಂದನೇದಾಗಿ ಬರ್ತಕ್ಕಂಥ ಅಥವಾ ಒಂದನೇ ಗುಂಪಿನ ಜೀವಸತ್ವ ಯಾವುದು ಅಂತ ಕೇಳಿದಾಗ ದಟ್ ಈಸ್ B1 ಅಥವಾ ಥಯಾಮಿನ್ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಇದು ಉತ್ತರ ಅಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. B2 ನೋಡಿ ಸ್ನೇಹಿತರೆ, B2 ಏನು ಅಂತ ಕೇಳಿದಾಗ B2ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಇಲ್ಲಿ ರೈಬೋಫ್ಲೇಮಿನ್ ಅಂತ ಕರಿತಾ ಇದ್ದೇವೆ ಇದರ ರಾಸಾಯನಿಕ ಹೆಸರನ್ನು. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದಾಗ ವಿಶೇಷವಾಗಿ ಡರ್ಮಾಟೈಟಿಸ್ ಅಂತ ಕರಿತೇವೆ. ಏನು ಡರ್ಮಾಟೈಟಿಸ್ ಅಂದರೆ ಏನು ಕೇಳಿದಾಗ ವಿಶೇಷವಾಗಿ ಡರ್ಮಾಟೈಟಿಸ್ ಎಂದರೆ ಚರ್ಮದ ಬಿರುಕು ಎಂದರ್ಥ, ಅಥವಾ ಚರ್ಮದ ಸೋಂಕು ಎಂದರ್ಥ, ಅಥವಾ ಚರ್ಮದ ಕಾಯಿಲೆ. ಫಾರ್ ಎಕ್ಸಾಂಪಲ್ ಡರ್ಮ್ಯಾಟೋಲಜಿ ಅಂತಂದರೆ ಚರ್ಮದ ಕುರಿತ ಅಧ್ಯಯನಕ್ಕೆ ನಾವು ಡರ್ಮ್ಯಾಟೋಲಜಿ ಅಂತ ಕರಿತಾ ಇದ್ದೇವೆ. ಡರ್ಮ್ಯಾಟೋಲಜಿಸ್ಟ್ ಎಂದರೆ ಏನಂತ ಕೇಳಿದಾಗ ವಿಶೇಷವಾಗಿ ಡರ್ಮ್ಯಾಟೋಲಾಜಿ ಅಂತಂದರೆ ಚರ್ಮದ ಕುರಿತ ಅಧ್ಯಯನ, ಡರ್ಮ್ಯಾಟೋಲಾಜಿಸ್ಟ್ ಎಂದರೆ ಚರ್ಮ ರೋಗದ ತಜ್ಞ ಅಂತ ಕರಿತಾ ಇದ್ದೇವೆ. ಹಾಗಾದರೆ B12 ಸೈನೋಕೋಬಾಲಾಮಿನ್ ಅಂತ ಕರಿತಾ ಇದ್ದೇವೆ. ಕೋಬಾಲ್ಟ್ ಕಂಟೈನಿಂಗ್ ವೈಟಮಿನ್ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ವೈಟಮಿನ್ B12. ಸೈನೋಕೋಬಾಲಾಮಿನ್ ಅಂತ ಕರಿತಾ ಇದ್ದೇವೆ. ಕೋಬಾಲ್ಟ್ ಕಂಟೈನಿಂಗ್ ವೈಟಮಿನ್. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದಾಗ ಪೆರ್ನಿಷಿಯಸ್ ಅನೇಮಿಯಾ ಅಂತಕ್ಕಂಥದ್ದು. ಹಾಗಾದರೆ ಮೂರೆಲ್ಲ ಹೇಳಿಬಿಟ್ರಿ ಸರ್, ಮಿಕ್ಕಿದ್ದು ನಮ್ಗೆ ಗೊತ್ತಾಗಿದೆ ಸರ್ ಅಂತ ಹೇಳ್ತೀರಲ್ವಾ. ಎಸ್, B3 ಅಫ್ಕೋರ್ಸ್ ಮೂರನ್ನ ಎಲಿಮಿನೇಟ್ ಮಾಡಿಬಿಟ್ವಿ. B3ನ ರಾಸಾಯನಿಕ ಹೆಸರು ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ನಿಯಾಸಿನ್ ಆಗಿರ್ತಕ್ಕಂಥದ್ದು. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಪೆಲಾಗ್ರಾ ಅಂತಕ್ಕಂಥದ್ದು. ಹಾಗಾದರೆ ಈ ಪೆಲಾಗ್ರಾ ಅಂತಕ್ಕಂಥ ರೋಗ ಯಾಕೆ ಇಂಪಾರ್ಟೆಂಟ್ ಸರ್ ಅಂತ ಕೇಳಿದಾಗ ನೋಡಿ ಸ್ವಾಮಿ, ಪೆಲಾಗ್ರಾ ಅಂತಕ್ಕಂಥ ರೋಗಕ್ಕೆ 3D ಡಿಸೀಸ್ ಅಂತ ಕರಿತಾ ಇದ್ದೇವೆ. ಯಾಕೆ 3D ನೋಡಿ, B3 3D ಇಷ್ಟು ನೆನ್ಪಿಟ್ಕೊಳ್ಳಿ ನೀವು. B3ನ ರಾಸಾಯನಿಕ ಹೆಸರು ನಿಯಾಸಿನ್ ಆರ್ ನೈಸಿನ್ ಅಂತ ಕರಿತಾ ಇದ್ದೇವೆ. ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಇಲ್ಲಿ B3 ಅಂತ ಇದೆಯಲ್ವಾ, ಅದನ್ನೇ ನೀವು 3D ಅಂತ ಮಾಡ್ಕೊಂಬಿಡಿ. 3D ಕಾಯಿಲೆ ಪೆಲಾಗ್ರಾ ಅಂತ ಕರಿತೇವೆ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ 3D ಅಂತ ಕೇಳಿದಾಗ ಸೊ ಇಟ್ ಅಕರ್ ಆರ್ ಇಟ್ ಅಪಿಯರ್ 3 ಇಂಪಾರ್ಟೆಂಟ್ D ಲೆಟರ್ ಸಿಂಪ್ಟಮ್ಸ್ ಅಂತ ಕರಿಬೋದು, ಅಥವಾ ಸೈನ್ಸ್ ಅಂತ ಕರಿಬೋದು. ವಿಶೇಷವಾಗಿ D ಫಾರ್ ಡಿಮೆನ್ಷಿಯಾ, D ಫಾರ್ ಡರ್ಮಾಟೈಟಿಸ್, D ಫಾರ್ ಡಯೇರಿಯಾ. ಓಕೆನಾ. ಒಂದು ಯಾವುದು ಅಂತ ಕೇಳಿದಾಗ ಡಿಮೆನ್ಷಿಯಾ, ಡರ್ಮಟೈಟಿಸ್, ಡಯೇರಿಯಾ, ಈ ಮೂರು ಪ್ರಮುಖವಾಗಿರ್ತಕ್ಕಂಥ D ಲೆಟರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ರಮುಖವಾದ ಲಕ್ಷಣಗಳನ್ನು ತೋರ್ಪಡಿಸುವುದರಿಂದ ಇದಕ್ಕೆ ನಾವು 3D ಕಾಯಿಲೆ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಕೆಲವು ಬಾರಿ ಏನು ಮಾಡ್ತೀವಿ ಅಂತ ಕೇಳಿದಾಗ ಇದಕ್ಕೆ 4D ಅಂತಲೂ ಕೂಡ ಕರಿತೇವೆ. ಸರ್ ಇನ್ನೊಂದು D ಎಲ್ಲಿಂದ ತಂಬಂದ್ರಿ ಸರ್?
ನೋಡಿ ಈ 3D ಬಂದಮೇಲೆ ಆ ಬಂದಿರತಕ್ಕಂಥ ಡಾರ್ಲಿಂಗು ಬದುಕೋದಿಲ್ಲಪ್ಪ. ಆ ಡಾರ್ಲಿಂಗ್ ಬದುಕದೇ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಡಿ ಫಾರ್ ಡೆತ್, ಹೊಗೆ ಹಾಕೊಳ್ಳೋದು ಎಂದರ್ಥ. ಓಕೆನಾ, ಹೊಗೆ ಹಾಕೊಳ್ಳೋದು ಎಂದೇ ಅರ್ಥ. ಸೊ ಪ್ರಮುಖವಾಗಿ ಡಿ ಫಾರ್ ಡೆತ್ ಅಂತ ಕರಿತಾ ಇದ್ದೇವೆ ಅದಕ್ಕೆ. ಸೊ ಹಾಗಾಗಿ ನಾವು ಹೊಗೆ ಹಾಕೊಂಡ ವ್ಯಕ್ತಿ ಡಿ ಫಾರ್ ಡೆತ್. ಹಾಗಾಗಿ ಇದಕ್ಕೆ 4D, ಒಂದು ಡಿಮೆನ್ಷಿಯಾ, ಡರ್ಮಟೈಟಿಸ್, ಇನ್ನೊಂದು ಡಯೇರಿಯಾ, ಡಿ ಫಾರ್ ಡೆತ್. ಹಾಗಾಗಿ 4D ಕಾಯಿಲೆ ಅಂತ ಕರಿತಾ ಇದ್ದೇವೆ. ಯಾವುದಕ್ಕೆ ಅಂತ ಕರೆದಾಗ ಈ B3 ಕೊರತೆಯಿಂದ ಬರ್ತಕ್ಕಂಥ ಪೆಲಾಗ್ರ ರೋಗಕ್ಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾವ ಗ್ರಂಥಿಗೆ ಸುಪ್ರಾರೀನಲ್ ಗ್ರಂಥಿ ಎಂದು ಕರೀತಾರೆ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಗ್ಲ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸುಪ್ರಾರೀನಲ್ ಗ್ಲ್ಯಾಂಡ್ ಅಂತ ಕೇಳಿದ್ದಾನೆ. ಫಸ್ಟ್ ಆಪ್ಷನ್ ಥೈಮಸ್ ಗ್ಲ್ಯಾಂಡ್, ಸೊ ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಆ್ಯಂಡ್ ಥೈರಾಯ್ಡ್ ಗ್ಲ್ಯಾಂಡ್. ಈ 4 ಆಪ್ಷನ್ಗಳಲ್ಲಿ ಯಾವುದು ಉತ್ತರ ನೋಡ್ತಾ ಹೋಗೋಣ. ನೋಡಿ, ಥೈಮಸ್ ಗ್ರಂಥಿ ಬರುತ್ತಾ? ನೋವೇ. ಈ ಥೈಮಸ್ ಗ್ರಂಥಿ ಬಾಲ್ಯದಲ್ಲಿ ಅಥವಾ ಹುಟ್ಟಿದ ಶಿಶುವಿನಲ್ಲಿ ಕಂಡುಬಂದು ವಯಸ್ಕತನಕ್ಕೆ ಬಂದಂತೆ ಅಥವಾ ಪ್ಯೂಬರ್ಟಿ ಸ್ಟೇಜ್ ಅಂತ ಕರಿತೀವಿ, ಅಥವಾ ಪ್ರೌಢ ಹಂತಕ್ಕೆ ಬಂದಂತೆ ನಶಿಸಿ ಹೋಗುವ ಗ್ರಂಥಿ ಅಂತ ಕರಿತಾ ಇದ್ದೇವೆ. ಅಥವಾ ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟ ಗ್ರಂಥಿ ಯಾವುದು ಅಂತ ನಿಮಗೆ ನಾಳೆ ಇನ್ನೊಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೆ ದಟ್ ಈಸ್ ಕಾಲ್ಡ್ ಥೈಮಸ್ ಗ್ಲ್ಯಾಂಡ್ ಅಂತ ಕರಿತೇವೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಗ್ಲ್ಯಾಂಡ್ ಈಸ್ ರಿಲೇಷನ್ ವಿತ್ ಏಜಿಂಗ್ ಅಂತ ಕೇಳಿದಾಗ ದಟ್ ಈಸ್ ಥೈಮಸ್ ಗ್ಲ್ಯಾಂಡ್ ಅಂತ ಕರಿತಾ ಇದ್ದೇವೆ. ಇನ್ನೊಂದು ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ ಬರುತ್ತಾ ಅಂತ ಕೇಳಿದಾಗ ನೋ ವೇ, ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ ಇಲ್ಲಿ ಬರೋದಿಲ್ಲ. ಇದಕ್ಕೆ ನಾವು ಸುಪ್ರಾರೀನಲ್ ಗ್ರಂಥಿ ಅಂತ ಕರೆಯೋದಿಲ್ಲ. ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ಗೆ ವಿಶೇಷವಾಗಿ ಹೆಟಿರೋಕ್ಲೈನ್ ಗ್ಲ್ಯಾಂಡ್ ಅಂತ ಕರಿತಾ ಇದ್ದೇವೆ. ಸೊ ಇಟ್ ಸೀಕ್ರೀಟ್ ಬೋತ್ ಎಂಡೋಕ್ರೈನ್ ಆ್ಯಂಡ್ ಎಕ್ಸೋಕ್ರೈನ್ ಹಾರ್ಮೋನ್ಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್. ದಟ್ ಈಸ್ ಮಿಶ್ರ ಗ್ರಂಥಿ, ಮೇದೋಜೀರಕ ಗ್ರಂಥಿ ಅಥವಾ ಮೇದೋಜೀರಕಾಂಗ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ ಅಂತ 4th ಆಪ್ಷನ್ ಇರ್ತಕ್ಕಂಥದ್ದು. 4th ಆಪ್ಷನ್ ಕೂಡ ಸರಿಯಾಗೋದಲ್ಲ. ಇಲ್ಲಿ 4th ಆಪ್ಷನ್ ಇರ್ತಕ್ಕಂಥ ಥೈರಾಯ್ಡ್ ಗ್ರಂಥಿ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇದು ಟ್ರ್ಯಾಕಿಯಾದ ಮುಂಭಾಗ ಅಥವಾ ಕತ್ತಿನ ಮುಂಭಾಗದಲ್ಲಿ ಬಟರ್ಫ್ಲೈ ಸ್ಟ್ರಕ್ಚರ್ಡ್ ಗ್ಲ್ಯಾಂಡ್ ಅಂತ ಕರಿತಾ ಇದ್ದೇವೆ. ಇದು ಚಿಟ್ಟೆ ಆಕಾರದ ಗ್ರಂಥಿಯಾಗಿದೆ. ಯಾವುದು ಅಂತ ಕೇಳಿದಾಗ ಥೈರಾಯ್ಡ್ ಗ್ರಂಥಿ ಅಂತಕ್ಕಂಥದ್ದು. ಇದರಿಂದ ಸ್ರವಿಕೆ ಆಗುವ ಹಾರ್ಮೋನ್ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಥೈರಾಕ್ಸಿನ್ ಅಂತ ಕರಿತಾ ಇದ್ದೇವೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ, ಹಾಗಾಗಿ ಆನ್ಸರ್ ಪಾಯಿಂಟ್ ಯಾವುದು ಸರ್ ಅಂತ ಕೇಳಿದಾಗ ಎಲಿಮಿನೇಟ್ ಆದಮೇಲೆ ಉಳಿದಿರ್ತಕ್ಕಂಥದ್ದು ಆಪ್ಷನ್ 3 ಅಡ್ರಿನಲ್ ಗ್ಲ್ಯಾಂಡ್. ಇಲ್ಲಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಬೇಕು ನೀವು. ಏನಪ್ಪ ಟ್ರಿಕ್ ಅಂತ ಕೇಳಿದಾಗ ಸುಪ್ರಾರೀನಲ್ ಅಂತ ಪದವನ್ನು ಬಳಸಿದ್ದೇನೆ ನಾನು, ಹೌದಲ್ವಾ? ಸುಪ್ರಾರೀನಲ್ ಅಂತ ಇದೆ, ಓಕೆನಾ? ಆ ಸುಪ್ರಾರೀನಲಲ್ಲಿ ಅಡ್ರೀನಲ್ ಪ್ರೊನೌನ್ಸಿಯೇಷನ್ ನೋಡಿ, ಕನ್ನಡ ಅಥವಾ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ನೋಡ್ತಾ ಹೋಗಿ. ಸುಪ್ರಾರೀನಲ್, ಅಡ್ರೀನಲ್, ರೀನಲ್ ಕಾಮನ್ ವರ್ಡ್ ಇದೆಯಲ್ವಾ? ಸೊ ಹಾಗಾಗಿ ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಈ ಒಂದು ಮೆಥಡ್ ಮೂಲಕ ಆ ಒಂದು ಪ್ರೊನೌನ್ಸಿಯೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದರೆ ನಿಮಗೆ ಆನ್ಸರ್ ಸಿಗ್ತದೆ. ದಟ್ ಈಸ್ ಅಡ್ರಿನಲ್. ಓಕೆನಾ ಸರ್? ಯಾಕೆ ಸರ್ ಈ ಗ್ರಂಥಿಗೆ ಸುಪ್ರಾರೀನಲ್ ಅಂತ ಕರಿಬೇಕು? ನೋಡಿ, ಯಾಕೆ ಸುಪ್ರಾರೀನಲ್ ಅಂತ ಕರಿಬೇಕಂತ ಕೇಳಿದಾಗ ಇದು ಅಡ್ರಿನಲ್ ಗ್ರಂಥಿ ಅಂತ ತಿಳ್ಕೊಳ್ಳಿ. ಆಪ್ಷನ್ ಇಸ್ ರೈಟ್. ಯಾವುದು? 3rd ಆಪ್ಷನ್. ಇದು ಅಡ್ರಿನಲ್ ಗ್ರಂಥಿ. ಈ ಮುಷ್ಟಿ ಇದೆಯಲ್ವಾ, ಈ ಮುಷ್ಟಿ ಅಡ್ರಿನಲ್ ಗ್ರಂಥಿ ಆದರೆ ಈ ಮುಷ್ಟಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ರಿಮೋಟ್, ಹೌದಾ, ಈ ಕಂದು ಭಾಗದಲ್ಲಿರ್ತಕ್ಕಂಥ ರಿಮೋಟ್ ಏನಿಲ್ಲವಾ ನಿಮಗೆ? ಸೊ ಇದೇನು ಕಾಣ್ತಾ ಇದೆ ಅಂತ ಕೇಳಿದಾಗ ದಿಟ್ ಈಸ್ ಕಾಲ್ಡ್ ಸುಪ್ರಾರೀನಲ್. ಓಕೆನಾ? ಇದು ಕಿಡ್ನಿಯ ಮೇಲ್ಭಾಗದಲ್ಲಿ, ಓಕೆನಾ? ಇದು ಅಡ್ರಿನಲ್ ಯಾಕೆ ಕರಿತೀವಿ ಅಂತ ಕೇಳಿದಾಗ ಕಿಡ್ನಿಯ ಮೇಲ್ಭಾಗದಲ್ಲಿ, ಇದನ್ನು ನಾವು ಕಿಡ್ನಿ ಅಂತ ತೆಗೆದುಕೊಳ್ಳೋಣ. ಇದಕ್ಕೆ ಈ ಪಾರ್ಟನ್ನು ನಾವು ಅಡ್ರಿನಲ್ ಅಂತ ಕರೆಯೋದು ಬೇಡ. ಇದಕ್ಕೆ ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಅರ್ಥ ಆಗಬೇಕಂತ ಕೇಳಿದಾಗ ಇದಕ್ಕೆ ನಾವು ಏನಂತ ಕರೆಯೋಣ? ಕಿಡ್ನಿ, ಹೌದಾ? ಇದಕ್ಕೆ ನಾವು ರೀನಲ್ ಅಂದ್ರೆ ಏನು? ಕಿಡ್ನಿ. ಈ ರೀನಲ್ ಮೇಲೆ ಅಡ್ಡ ಬಂದು ಕುಂತದಲ್ಲಪ್ಪ, ಓಕೆನಾ? ಅಡ್ಡ ಬಂದು ಕುಂದ್ರದೇನೇನು ಕ್ರಾಸ್ ಆಗಿ ಕ್ಯಾಪ್ ಲೈಕ್ ಸ್ಟ್ರಕ್ಚರಲ್ಲಿ ಇದೆ. ಇದು ತ್ರಿಕೋನ ಆಕಾರದಲ್ಲಿ ಇದೆ ಇದು, ಓಕೆನಾ? ಟ್ರಯಾಂಗ್ಯುಲರ್ ಶೇಪ್ಡ್ ಗ್ಲ್ಯಾಂಡ್ ಅಂತ ಕರಿತೇವೆ ನಾವು ಇದಕ್ಕೆ, ಓಕೆನಾ? ಇದರ ಮೇಲ್ಭಾಗದಲ್ಲಿ ಅಡ್ಡ ಬಂದು ಕೂತ್ಕೊಂಡಿದೆ. ಸೊ ಹಾಗಾಗಿ ಅಡ್ರೀನಲ್. ಹಾಗಾಗಿ ಅಡ್ರಿನಲ್ ಅಂತ ಕರೆಯೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಸುಪ್ರಾ, ನೀನು ಭಾಳ ಸುಪೀರಿಯರ್ ಇದಿ. ಸುಪೀರಿಯರ್ ಅಂದ್ರೇನು? ನೀನು ಭಾಳ ಮೇಲಿನೋ ಇದೆ ಅಂತ ನೀವು ಹೇಳ್ತೀರಿ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ನೀನು ಭಾಳ ಸುಪೀರಿಯರ್ ಇದೆಯಪ್ಪ ಬಿಡು ಹೋಗಲಿ ನನಗೆ ಗೊತ್ತಿದೆ ಅಂತ ಹೇಳ್ತೀರಿ ನೀವು. ಹಾಗಾಗಿ ಸುಪ್ರಾರೀನಲ್ ಅಂದರೆ ಈ ರೀನಲ್ ಮೇಲ್ಗಡೆ ಇರ್ತಕ್ಕಂಥ ಗ್ರಂಥಿ. ಸೊ ಹಾಗಾಗಿ ಸುಪ್ರಾರೀನಲ್ ಗ್ಲ್ಯಾಂಡ್. ಓಕೆನಾ? ಇಷ್ಟೇ ಕಾನ್ಸೆಪ್ಟ್ ಸ್ನೇಹಿತರೆ, ಭಾಳ ಈಸಿಯಾಗಿ. ನಾನು ಯಾಕೆ ಇಷ್ಟೊಂದು ಬಿಡಿಸಿ ಎಳೆಯಾಗಿ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಎಲ್ಲ ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅಂತ
ಅಂತ ಹೇಳ್ಬಿಟ್ಟು ಒಂದು ಸತಿ ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಬೇಕಾದರೂ ಪ್ರಶ್ನೆ ಕೇಳಿ, ಅವನು ಅಡ್ರಿನಲ್ ಆದರೂ ಕೇಳಿ ಸುಪ್ರಡ್ರಿನಲ್ ಆದರೂ ಕೇಳಿ, ಆ ಎರಡು ಪಾಯಿಂಟ್ ನೆನಪಾದರೆ ಆ ಎರಡು ಗ್ರಂಥಿಗಳ ಬಗ್ಗೆ ಬಂದರೆ ನಿಮಗೆ ಕಿಡ್ನಿ ನೆನಪಾಗಬೇಕು. ಸೊ ಹಾಗಾಗಿ ಈ ಪಾಯಿಂಟನ್ನು ಇಷ್ಟು ವಿಶ್ಲೇಷಣಾತ್ಮಕವಾಗಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ದೇಹದ ಯಾವ ಅಂಗದಲ್ಲಿ ಬೈಲ್ ರಸ ಕಂಡು ಬರುತ್ತದೆ? ಓಕೆನಾ, ನೋಡಿ ಬೈಲ್ ರಸ ಅಂತ ನೀವು ಕೇಳಿರ್ತೀರ, ಬೈಲ್ ಜ್ಯೂಸ್. ಓಕೆನಾ, ಒಂದು ಆಪ್ಷನ್ ಜಠರ, ಮೇದೋಜೀರಕಾಂಗ ಅಂತಿದೆ, ಲಿವರ್ ಅಂತ ಇದೆ, ಕಿಡ್ನಿ ಅಂತ ಇದೆ. ನೋಡಿ ದೇಹದ ಯಾವ ಅಂಗದಲ್ಲಿ ಬೈಲ್ ರಸ ಕಂಡು ಬರ್ತದೆ ಅಂತ ಕೇಳಿದಾಗ ಜಠರ ಆಗೋದಿಲ್ಲ. ಯಾಕಂತ ಕೇಳಿದಾಗ ಜಠರದಲ್ಲಿ ಹೆಸರೇ ಸೂಚಿಸುವಂತೆ ಜಠರ ರಸ, ಸ್ಟಮಕ್ ಸೀಕ್ರೆಟ್, ಸ್ಟಮಕ್ ಜ್ಯೂಸ್ ಅಂತ ಕರಿತಾ ಇದ್ದೇವೆ. ಹೌದಾ, ನೆಕ್ಸ್ಟ್ ಮೇದೋಜೀರಕಾಂಗ ಬರುತ್ತಾ? ನೋ ವೇ. ಮೇದೋಜೀರಕದಲ್ಲಿ ಏನು ಬರ್ತದೆ ಅಂತ ಕೇಳಿದಾಗ ವಿಶೇಷವಾಗಿ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಬರ್ತದೆ. ಹೌದಾ, ಪ್ಯಾನ್ಕ್ರಿಯಾಸ್ ಎಂಡೋಕ್ರೈನ್ ಪಾರ್ಟ್ ಅಥವಾ ಎಕ್ಸೋಕ್ರೈನ್ ಪಾರ್ಟ್ ಸೀಕ್ರೀಟ್ ಏನು ಮಾಡ್ತದೆ ಅಂತ ಕೇಳಿದಾಗ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಮೇದೋಜೀರಕ ಗ್ರಂಥಿಯ ನಳಿಕಾ ಭಾಗವು ಮೇದೋಜೀರಕ ರಸವನ್ನು ಸ್ರವಿಕೆ ಮಾಡುತ್ತದೆ. ಹಾಗಾಗಿ ಬೈಲ್ ರಸ ಇಲ್ಲಿ ಬರೋದಿಲ್ಲ. ಹಾಗಾದರೆ ಲಿವರ್ ಬರುತ್ತಾ ಸರ್? ಎಸ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಲಿವರಲ್ಲೇ ಸ್ರವಿಕೆ ಆಗುತ್ತೆ. ಅದು ಯಾವುದು ಅಂತ ಕೇಳಿದಾಗ ಬೈಲ್ ರಸ ಅಂತಕ್ಕಂಥದ್ದು. ಹೌದಾ, ಬೈಲ್ ರಸ ಯಾಕೆ ಬೇಕು ಸರ್ ಅಂತ ಕೇಳಿದಾಗ ಈ ಬೈಲ್ ರಸ ನಾವು ತೆಗೆದುಕೊಂಡಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ವಿಷಯುಕ್ತ ಪದಾರ್ಥಗಳನ್ನು ಕಿಲ್ ಮಾಡಲಿಕ್ಕೆ, ಅದರ ವಿರುದ್ಧ ಹೋರಾಡಲಿಕ್ಕೆ ಬಹಳ ಪ್ರಮುಖವಾಗಿ ನಮಗೆ ಬೈಲ್ ರಸ ಬೇಕಾಗ್ತದೆ. ನೆಕ್ಸ್ಟ್ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ, ನೆಕ್ಸ್ಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ಟಮಕ್ಕಲ್ಲಿರ್ತಕ್ಕಂಥ ಒಂದು HCl ಎಂಬ ಆಮ್ಲದೊಂದಿಗೆ ಸೇರ್ಪಡೆಗೊಂಡು ವಿಶೇಷವಾಗಿ ನಾವು ಊಟ ಮಾಡಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ಆಹಾರದ ಕಣಗಳು ಜಠರದಲ್ಲಿ ಕೊಳೆಯದಂತೆ, ಇಟ್ ಪ್ರಿವೆಂಟ್ ದಿ ಡೆಕೆ ದಿ ಫುಡ್ ಇನ್ ದ ಸ್ಟಮಕ್. ಹೌದಾ, ನಮ್ಮ ಜಠರಲ್ಲಿರ್ತಕ್ಕಂಥ ಆಹಾರ ಕೊಳೆಯದಂತೆ. ಅದು ಯಾವುದೂ ಕೂಡ ನಾವು ಮೊನ್ನೆ ರಾತ್ರಿ ಊಟ ಮಾಡಿದ್ದನ್ನು ನಮ್ಮ ಆಹಾರ ಜಠರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡಿರ್ತದೆ. ಅದೇನಾದರೂ ಕೊಳೆತರೆ ಏನು ಬರ್ತದೆ ಅಂತ ಕೇಳಿದಾಗ ವಾಸನೆ ಬರ್ತದೆ. ಬಟ್ ಅದನ್ನು ಕೊಳೆಯದಂತೆ ಮಾಡೋರು ಯಾರು ಅಂತ ಕೇಳಿದಾಗ ಈ ಬೈಲ್ ರಸ ಮತ್ತು HCl ಜ್ಯೂಸ್ಗಳು, ಈ ಎರಡು ಜ್ಯೂಸ್ಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲಿಂದ ಸ್ರವಿಕೆ ಆಗ್ತವೆ ಅಂತ ಕೇಳಿದಾಗ ಲಿವರ್ ಇಂದ ಸ್ರವಿಕೆ ಆಗ್ತವೆ ಅಂತಕ್ಕಂಥದ್ದು. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾವುಗಳನ್ನು ಮಾಧ್ಯಮವಾಗಿ ನಡೆಸುವ ಪರಾಗಸ್ಪರ್ಶ ಕ್ರಿಯೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತ ಕೇಳ್ತಾ ಇದ್ದೇನೆ. ಒಂದು ಝೋಫಿಲೈ, ಹೈಡ್ರೋಫಿಲೈ, ಆರ್ನಿಥೋಫಿಲೈ, ಒಪಿಯೋಫಿಲೈ ಅಂತ ಕರ್ತಕ್ಕಂಥದ್ದು. ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಹೋಗೋಣ. ಝೋಫಿಲೈ ಅಂದರೆ ಏನಂತ ಕೇಳಿದಾಗ ಝೋ ಅಂದ್ರೇನು? ಪ್ರಾಣಿ. ಫಾರ್ ಎಕ್ಸಾಂಪಲ್ ನಾವು ಜೂ ನೋಡೋಕೆ ಹೊಂಟೀವಿ ಅಂತ ಹೇಳ್ತೀವಿ ನೋಡಿ, ZOO ಝೂ. ಅದ ಪ್ರಾಣಿ ಸಂಗ್ರಹಾಲಯ ನೋಡ್ತಕ್ಕ ಹೋಗ್ತಕ್ಕಂಥದ್ದು. ಅಂದರೆ ಜೋ ಅಂದ್ರೇನು? ಯಾವುದಿಲ್ಲಿ? ಪ್ರಾಣಿ ಅಂತಕ್ಕಂಥದ್ದು. ಅಂದರೆ ಪ್ರಾಣಿಗಳನ್ನು ಮಾಧ್ಯಮವಾಗಿ ಮಾಡುವ ಪರಾಗಸ್ಪರ್ಶ ಕ್ರಿಯೆಗೆ ಝೋಫಿಲೈ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ಹೈಡ್ರೋಫಿಲೈ. ಹೈಡ್ರೋ ಮೀನ್ಸ್ ವಾಟರ್ ಅಂತ ಕರಿತೀವಿ ನಾವು, ಹೈಡ್ರೋಜನ್, ಯಾಕಂದ್ರೆ H2O ಅಂತ ಕರಿತಾ ಇದ್ದೇವೆ. ಓಕೆನಾ. ಹೈಡ್ರೋಫಿಲೈ ಅಂತಂದರೆ ನೀರನ್ನು ಮಾಧ್ಯಮವಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಅದಕ್ಕೆ ನಾವು ಹೈಡ್ರೋಫಿಲೈ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ಪಕ್ಷಿಗಳ ಮೂಲಕ, ಓಕೆನಾ, ಪಕ್ಷಿಗಳ ಮೂಲಕ, ಹಕ್ಕಿಗಳ ಮೂಲಕ ಒಂದು ಸಸ್ಯವು ಪರಾಗಸ್ಪರ್ಶ ಕ್ರಿಯೆಗೆ ಒಳಪಟ್ಟರೆ ಅದಕ್ಕೆ ನಾವು ಏನಂತ ಕರಿತೇವೆ? ಆರ್ನಿಥೋಫಿಲೈ ಅಂತ ಕರಿತಾ ಇದ್ದೇವೆ. ಹಾಗಾದರೆ ಮೂರನ್ನು ಹೇಳಿದ ಮೇಲೆ ಉಳಿದಿರೋದು ಯಾವುದು ಅಂತ ಕೇಳಿದಾಗ ಒಪಿಯೋಫಿಲೈ. ಯಾಕೆಂದರೆ ಒಪಿಯೋಲಜಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಹಾವುಗಳ ಕುರಿತ ಅಧ್ಯಯನಕ್ಕೆ ಒಪಿಯೋಲಜಿ ಅಂತ ಕರಿತಾ ಇದ್ದೇವೆ. ಈ ಒಪಿಯೋಫಿಲೈ ಅಂದರೆ ಏನಂತ ಕೇಳಿದಾಗ ವಿಶೇಷವಾಗಿ ಹಾವುಗಳನ್ನು ಮಾಧ್ಯಮವಾಗಿ ನಡೆಸುವ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ದಟ್ ಇಸ್ ಗಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಾಲಿನೇಷನ್ ಅಂತ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಕರಿತಾ ಇದ್ದೇವೆ ಇದಕ್ಕೆ. ಸೊ ಆಂಗ್ಲ ಭಾಷೆಯಲ್ಲಿ ಏನಿದೆ ಕರಿತೀವಿ ಅಂತ ಕೇಳಿದಾಗ ಪಾಲಿನೇಷನ್ ಅಂತ ಕರಿತೀವಿ, ಅದೇನೋ ಪರಾಗಸ್ಪರ್ಶ ಕ್ರಿಯೆ. ಓಕೆನಾ. ಸೊ ಈ ಒಪಿಯೋಫಿಲೈ ಅಂದರೆ ಏನಂತ ಕೇಳಿದಾಗ ಹಾವುಗಳನ್ನು ಮಾಧ್ಯಮವಾಗಿ ಮಾಡುವ ಪರಾಗಸ್ಪರ್ಶ ಕ್ರಿಯೆ ಆಗಿದೆ ಅಂತಕ್ಕಂಥದ್ದು. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸರೀಸೃಪಗಳು ಎಂತಹ ರಕ್ತದ ಜೀವಿಗಳಾಗಿವೆ? ಓಕೆನಾ. ನೋಡಿ ಸರೀಸೃಪಗಳು ಎಂಥ ರಕ್ತ ಜೀವಿಗಳಾಗಿದೆ ಅಂತ ಕೇಳಿದಾಗ ಶೀತ ರಕ್ತ ಹೊಂದಿದಾವ, ಬಿಸಿ ರಕ್ತ ಹೊಂದಿದಾವ, ಅಥವಾ ನೀಲಿ ರಕ್ತವನ್ನು ಹೊಂದಿದಾವ, ಅಥವಾ ಕೆಂಪು ರಕ್ತವನ್ನು ಹೊಂದಿದ್ದಾವ ಅಂತ ಕೇಳಿದಾಗ ಇಲ್ಲಿ ವಿಶೇಷವಾಗಿ ಆಪ್ಷನನ್ನು ಎಲಿಮಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ನೇರವಾಗಿ ಉತ್ತರಕ್ಕೆ ಬರುವುದು. ಸರೀಸೃಪಗಳು ಎಂತಹ ರಕ್ತವನ್ನು ಹೊಂದಿದ್ದಾವೆ ಅಂತ ಕೇಳಿದಾಗ ಶೀತ ರಕ್ತ ಜೀವಿಗಳಾಗಿವೆ. ಫಾರ್ ಎಕ್ಸಾಂಪಲ್ ನೀವು
ಸರೀಸೃಪ ವರ್ಗದ ಪ್ರತಿಯೊಂದು ಜೀವಿಗಳನ್ನು ನೀವು ಪಾಲ್ಪೇಷನ್ ಅಥವಾ ಟಚ್ ಮಾಡ್ತಾ ಹೋಗಿ ಸ್ನೇಹಿತರೆ. ಟಚ್ ಮಾಡೋದು, ಮುಟ್ಬಿಡಿ. ಒಂದು ಹಾವು ಒಂದು ಸರೀಸೃಪ ಜೀವಿ. ನೀವೇನಾದರೂ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಅಥವಾ ಕುಳಿತಿರುವಾಗ ಯಾವುದೋ ಒಂದು ಸರೀಸೃಪ ಜೀವಿ ನಿಮ್ಮ ಚರ್ಮದ ಮೇಲ್ಭಾಗವನ್ನು ಸ್ಪರ್ಶ ಮಾಡಿದಾಗ ನಿಮಗೆ ತಂಪಾದ ಅನುಭವ ಆಗ್ತದೆ. ಬಿಸಿ ಆಗೋದಿಲ್ಲ, ತಂಪಾದ ಅನುಭವ ಆಗ್ತದೆ. ಸೊ ನೀವು ಸಡನ್ನಾಗಿ ಏನು ಮಾಡ್ತೀರಾ, ಅದೇ ಪಾರ್ಟಿಗೆ ನಮ್ಮ ರೆಸ್ಪಾನ್ಸ್ಗಳು ಹೋಗ್ತವೆ. ನಮ್ಮ ಮೆದುಳಿನ ಸ್ಪೈನಲ್ ಕಾರ್ಡ್ ಏನು ಮಾಡ್ತದೆ ಅಂತ ಕೇಳಿದಾಗ ವಿಶೇಷವಾಗಿ ಆ ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿ ಸಡನ್ನಾಗಿ ಅದನ್ನು ನಾವು ಏನು ಮಾಡ್ತೇವೆ, ರಿಮೂವ್ ಮಾಡ್ತೇವೆ. ಸಡನ್ನಾಗಿ ಅದನ್ನು ನಾವು ದೂರ ಎಸೆದು ಬಿಡ್ತೇವೆ. ಸ್ವಲ್ಪ ಏನಾದರೂ ತಂಪಾದ ಅನುಭವ ಹತ್ತಿದರೆ ಅದನ್ನು ನಾವು ಎಸೆದು ಬಿಡ್ತೇವೆ. ಸೊ ಹಾಗಾಗಿ ಈ ಸರೀಸೃಪ ಜೀವಿಯಾಗಿರ್ತಕ್ಕಂಥ ಹಾವು ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಸೊ ಕೊಮೊಡೋ ಡ್ರ್ಯಾಗನ್ ಉಡ ಆಗಿರ್ಬೋದು, ಈ ಸರೀಸೃಪ ಜೀವಿಗಳಲ್ಲಿ ಏನಾಗಿರುತ್ತೆ ಅಂತ ಕೇಳಿದಾಗ ಶೀತ ರಕ್ತ ಜೀವಿಗಳಾಗಿದ್ದಾವೆ. ಹಾಗಾದರೆ ಬಿಸಿ ರಕ್ತ ಜೀವಿಗಳು ಅಂತ ನಾವು ಯಾವುದಕ್ಕೆ ಕರಿತಾ ಇದ್ದೇವೆ ಅಂತ ಕೇಳಿದಾಗ ಸ್ತನಿ ಜೀವಿಗಳು. ಸ್ತನಿ ಜೀವಿಗಳು ಮತ್ತು ಪಕ್ಷಿಗಳು ಏನಾಗಿದೆ ಅಂತ ಕೇಳಿದಾಗ ಈ ಬಿಸಿ ರಕ್ತವನ್ನು ಹೊಂದಿರುವ ಜೀವಿಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಖದ ಅಭಿನಯಕ್ಕೆ ಸಂಬಂಧಿಸಿದ ಮೆದುಳಿನ ಭಾಗ ಯಾವುದು? ನೋಡಿ, ಒಬ್ಬ ವ್ಯಕ್ತಿ ಬಹಳ ಸುಂದರವಾಗಿ ಅಭಿನಯನ ಮಾಡ್ತಾ ಇದ್ದಾನೆ. ಸೊ ಸರ್, ನಾನು 80% ತೆಗೆದುಕೊಂಡೆ ಸರ್ ಅಂತ ಹೇಳ್ತಿದ್ದೆ. ನಾನು 80 ಬಿದ್ದಿರದಲ್ಲ ಅವನಿಗೆ ಮಾರ್ಕ್ಸ್, ಬಟ್ 80 ಹೇಳ್ತಿದ್ದೇನೆ. ತನ್ನ ಸ್ನೇಹಿತನಿಗೆ 4 ಜನ ರೂಮ್ಮೇಟ್ ಇರ್ತಾರೆ. ಸೊ ರೂಮ್ಮೇಟ್ ಇರೋರು ಒಬ್ಬರೊಬ್ಬರು ಇನ್ನೊಬ್ಬರ ಕೆಪಾಸಿಟಿಗಳು ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಇವನು ಎಷ್ಟು ಕೆಪಾಸಿಟಿ ಇದೆ, ಇವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳಬಲ್ಲ ಅಂತ ಚೆನ್ನಾಗಿ ಗೊತ್ತಿರ್ತದೆ. ಬಟ್ ಆದರೂ ಕೂಡ ಅವನಿಗೆ ಫೋನ್ ಮಾಡಿಯೋ ಅಥವಾ ಬಹಳ ದಿನ ಆದಮೇಲೆ ಸಿಕ್ಕಾಗ, ಇಲ್ಲ ದೋಸ್ತ, ನನಗೆ FDA ಎಕ್ಸಾಮಲ್ಲಿ ನನಗೆ ಇಂತಿಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ, ನನಗೆ 150 ಸ್ಕೋರ್ ಆಗಿದೆ ಅಂತ ಹೇಳಿದಾಗ ಸೊ ಅವನು ಬಹಳ ಚೆನ್ನಾಗಿ ರೀಡ್ ಮಾಡಿ ಹೇಳ್ತಾನೆ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದೀಯಾ, ನಿನ್ನ ಮುಖದ ಹಾವಭಾವಗಳು ನನಗೆ ಅರ್ಥವಾಗ್ತವೆ ಅಂತ ಹೇಳ್ತಾನೆ. ಸೊ ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಹೇಳ್ತಾ ಇರ್ತಾರೆ. ಸೊ ಅಷ್ಟೆಲ್ಲ ಸುಳ್ಳು ಹೇಳ್ತಾರೆ, ಅದರ ಜೊತೆಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ಗೊತ್ತಾಗೋದಿಲ್ಲ. ಹೇಳ್ತಿರ್ತಾರೆ ನೋಡಿ, ದೋಸ್ತ ಅವ ಸುಳ್ಳು ಹೇಳಿದ್ರೆ ನಮಗೇನು ಗೊತ್ತಾಗಲ್ಲ, ಅಷ್ಟು ಸೀರಿಯಸ್ ಮುಖದ ಹಾವಭಾವ ಹಾಗೆ ಮಾಡ್ತಾನೆ, ಆ್ಯಕ್ಟಿಂಗ್ ಎಲ್ಲ ಹಾಗೆ ಮಾಡ್ತಾನೆ ಅಂತ ಕೇಳಿದಾಗ ಸೊ ಈ ರೀತಿಯಾಗಿರ್ತಕ್ಕಂಥ ಮುಖದ ಹಾವಭಾವಗಳಿಗೆ ಅಭಿನಯಕ್ಕೆ ಸಂಬಂಧಪಟ್ಟ ಮೆದುಳಿನ ಭಾಗ ಯಾವುದು ಅಂತ ಕೇಳಿದಾಗ ನೇರವಾಗಿ ಉತ್ತರಕ್ಕೆ ಬರೋದಾದರೆ ಪಾನ್ಸ್ ವೆರೋಲಿ. ಈ ಪಾನ್ಸ್ ವೆರೋಲಿ ಅಂತಕ್ಕಂಥದ್ದು ಮಾನವನ ದೇಹದಲ್ಲಿ ಬಹಳ ಪ್ರಮುಖವಾಗಿ ಮುಖದ ಭಾವನೆಗಳಿಗೆ, ಮುಖದ ಹಾವಭಾವಗಳಿಗೆ ಕಾರಣವಾದ ಮೆದುಳಿನ ಭಾಗವಾಗಿದೆ. ದಟ್ ಈಸ್ ಪಾನ್ಸ್ ವೆರೋಲಿ ಅಂತ ಕರಿತಾ ಇದ್ದೇವೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆಫಾಲಿನ್ ಎಂಬ ಪ್ರೋಟೀನು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಅಪ್ಲೈಡ್ ಆಗಿದೆ ಇದು ಪ್ರಶ್ನೆ. ಸೆಫಾಲಿನ್ ಎಂಬ ಪ್ರೋಟೀನು ಕೆಳಗಿನ ಯಾವ ಜೀವಿಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದೇನೆ. ಸರೀಸೃಪಗಳಲ್ಲಿ ಸೆಫಾಲಿನ್ ಇರ್ತದಾ? ನೋವೇ, ಸರೀಸೃಪಗಳಲ್ಲಿ ಸೆಫಾಲಿನ್ ಇರೋದಿಲ್ಲ. ಉಭಯವಾಸಿ ಜೀವಿಗಳಲ್ಲಿ ಇರೋದಿಲ್ಲ. ಸ್ತನಿ ಜೀವಿಗಳಲ್ಲಿ ಈ ಸೆಫಾಲಿನ್ ಪ್ರೋಟೀನ್ ಇರೋದಿಲ್ಲ. ಹಾಗಾದರೆ ಎಲ್ಲಿರ್ತದೆ ಸರ್ ಅಂತ ಕೇಳಿದಾಗ ಮೀನುಗಳಲ್ಲಿ, ವಿಶೇಷವಾಗಿ ಮೀನಿನ ತಲೆಯ ಹೆಡ್ ಪಾರ್ಟಲ್ಲಿ ಅಥವಾ ಬ್ರೈನ್ ಪಾರ್ಟಲ್ಲಿ ಕಂಡು ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ IQ ಬೂಸ್ಟಿಂಗ್, ಬುದ್ಧಿ ಲಬ್ಧವನ್ನು ಉತ್ತೇಜಿಸುವ ಪ್ರೋಟೀನು ಯಾವುದು ಅಂತ ಕೇಳಿದಾಗ ದಟ್ ಈಸ್ ಸೆಫಾಲಿನ್ ಎಂಬ ಪ್ರೋಟೀನು. ಸೊ ಹಾಗಾಗಿ ಕರಾವಳಿ ಭಾಗದ ವಿದ್ಯಾರ್ಥಿಗಳು ಯಾಕೆ ಟಾಪರ್ಗಳಾಗಿರ್ತಾರೆ, ಅಕಾಡೆಮಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅಂತ ಕೇಳಿದಾಗ, ಭಾಳ ಚುರುಕಾಗಿರ್ತಾರೆ ಅಂತ ಕೇಳಿದಾಗ ಅವರು ಅತಿ ಹೆಚ್ಚು ಮೀನಿನ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ. ಆ ಮೀನಿನಲ್ಲಿರ್ತಕ್ಕಂಥ ಯಾವ ಒಂದು ಪ್ರೋಟೀನು ಅವರ ಒಂದು ಚುರುಕುತನಕ್ಕೆ, ಅವರ ಒಂದು ಇಂಟೆಲಿಜೆಂಟ್ ಕ್ವಿಟೆಂಟ್ಗೆ ಕಾರಣವಾಗ್ತದೆ ಅಂತ ಕೇಳಿದಾಗ ದಟ್ ಈಸ್ ಸೆಫಾಲಿನ್. ಎಲ್ಲಿ ಆಪ್ಷನ್ ಯಾವುದಿದೋ? ಎರಡನೇ ಆಪ್ಷನ್, ಮೀನುಗಳು. ದಟ್ಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜೀರ್ಣನಾಳದ ಸ್ನಾಯುಗಳ ಚಲನೆಯನ್ನು ಈ ಕೆಳಗಿನಂತೆ ಕರೆಯುತ್ತಾರೆ. ಫಸ್ಟ್ ಆಪ್ಷನ್ ಪೆರಿಸ್ಟ್ರೋಮೇಯರ್, ಸೆಕೆಂಡ್ ಆಪ್ಷನ್ ಪೆರಿಸ್ಟಾಲ್ಸಿಸ್, ಥರ್ಡ್ ಆಪ್ಷನ್ ವಿಭಜನೆ, ಫೋರ್ತ್ ಆಪ್ಷನ್ ಇದು ಚಯಾಪಚಯ. ಓಕೆನಾ? ಇಲ್ಲಿ ಪೆರಿಸ್ಟ್ರೋಮಿಯರ್ ಉತ್ತರ ಆಗೋದಿಲ್ಲ. ಪೆರಿಸ್ಟಾಲಸಿಸ್ ಎಕ್ಸಾಕ್ಟ್ ರೈಟ್ ಆನ್ಸರ್. ಜೀರ್ಣನಾಳದ ಸ್ನಾಯುಗಳ ಚಲನೆಗೆ ಪೆರಿಸ್ಟಾಲಸಿಸ್ ಪ್ರಕ್ರಿಯೆ ಅಂತ ಕರಿತಾ ಇದ್ದೇವೆ. ನಾವು ತೆಗೆದುಕೊಂಡಿರ್ತಕ್ಕಂಥ ಆಹಾರವು ಮೆಕ್ಯಾನಿಕಲ್ ಡೈಜೆಷನ್, ಯಾಂತ್ರಿಕ ಜೀರ್ಣಕ್ರಿಯೆಗೆ ಒಳಪಟ್ಟು
ಈ ಯಾಂತ್ರಿಕ ಜೀರ್ಣಕ್ರಿಯೆ ಎಂದರೆ ಬಾಯಿಲಿರ್ತಕ್ಕಂಥ ಹಲ್ಲುಗಳು ಟೂತ್ಗಳ ಮೂಲಕ ದವಡೆಗಳ ಮೂಲಕ ಆಹಾರದ ಕಣಗಳು ಸಣ್ಣ ಸಣ್ಣ ಕಣಗಳಾಗಿ ಜಗಿಯಲ್ಪಟ್ಟ ನಂತರ ಆ ಬೋಲಸ್ ಅಂತಕ್ಕಂಥ ಉಂಡೆ ಆಗ್ತದಲ್ವಾ, ಆ ಬೋಲಸ್ ಅಂತಕ್ಕಂಥ ಉಂಡೆ ನುಂಗಿದಾಗ ಅನ್ನನಾಳದ ಮೂಲಕ ಜಠರಕ್ಕೆ ಪ್ರವೇಶಿಸುವಾಗ ಆ ಉಂಡೆ ಏನಾಗುತ್ತೆ ಅಂತ ಕೇಳಿದಾಗ ಆ ಅನ್ನನಾಳದಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯೂಹದ ಸ್ನಾಯುಗಳು ಏನಾಗ್ತದೆ ಅಂತ ಕೇಳಿದಾಗ ಸಂಕೋಚನ ಮತ್ತು ವ್ಯಾಕೋಚನ ಮಾಡ್ತವೆ. ಸಂಕೋಚನ ಮತ್ತು ವ್ಯಾಕೋಚನೆ ಮಾಡುವುದರ ಮೂಲಕ ಇದು ಆಹಾರದ ಉಂಡೆ ಅಂತ ತೆಗೆದುಕೊಳ್ಳಿ. ಈ ಆಹಾರದ ಉಂಡೆ ಕೆಳಗಡೆ ಬರ್ಲಿಕ್ಕೆ ಏನು ಮಾಡ್ಬೇಕಂತ ಕೇಳಿದಾಗ ಈ ಪೆರಿಸ್ಟಾಲಿಸಿಸ್ ಪ್ರಕ್ರಿಯೆ ಆಗಲೇಬೇಕು. ನೋಡಿ, ಕೆಳಗಡೆ ಈ ರೀತಿ ಬರಲಿಕ್ಕೆ ಪೆರಿಸ್ಟಾಲಿಸಿಸ್ ಪ್ರಕ್ರಿಯೆ ಆಗಬೇಕು. ಅದಕ್ಕೆ ನಾವು ಜೀರ್ಣಾಂಗ ವ್ಯೂಹದ ಸ್ನಾಯುಗಳ ಚಲನೆ ಅಂತ ಕರಿತಾ ಇದ್ದೇವೆ. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದು ಕಾನ್ಸೆಪ್ಟನ್ನು ಲಿಂಕ್ ಮಾಡ್ತೇನೆ ಸ್ನೇಹಿತರೆ. ಕೆಲವೊಬ್ಬರು ಪಿ ಡಿ ಕ್ಲಾಸ್ ಅಂತ ಮಾಡ್ತಾರಪ್ಪ. ಪಿ ಡಿ ಅಂದರೆ ನನ್ನ 7 ವರ್ಷದ ಟೀಚಿಂಗ್ ಕರಿಯರಲ್ಲಿ 5 ನಿಮಿಷ ಅಥವಾ 2 ನಿಮಿಷ ಪಿ ಡಿ ಮಾಡೇ ಇಲ್ಲ. ಯಾಕಂದರೆ ಪಿ ಡಿ ಹೇಳುವ ಅರ್ಹತೆ ನಮಗೆ ಇಲ್ಲ ಅಂತ ತಿಳ್ಕೊಂಡು ನಾನು ಮಾಡಲಿಕ್ಕೆ ಹೋಗಿಲ್ಲ. ಅದು ಒಂದು ವಿಚಾರ. ಸೊ ಅದ್ರ ಬಗ್ಗೆ ಭಾಳ ಡೀಟೇಲಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಯಾಕೆ ಪಿ ಡಿ ನಮಗೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಕೇಳಿದಾಗ ಪಿ ಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ಕೇಳಿದಾಗ ಯಾವ ವಿದ್ಯಾರ್ಥಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳ ಅರಿವು ಇರೋದಿಲ್ವೋ, ತನ್ನ ತಂದೆ ತಾಯಿಗಳ ಕಷ್ಟದ ಅರಿವು ಇರೋದಿಲ್ವೋ ಆತನಿಗೆ ಪಿ ಡಿ ಅವಶ್ಯಕತೆ ಇರುತ್ತದೆ ಹೊರತು ಉಳಿದ ಯಾರಿಗೂ ಕೂಡ ಪಿ ಡಿ ಅವಶ್ಯಕತೆ ಇರೋದಿಲ್ಲ. ದಟ್ಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಯಾಕೆ ನೆನಪು ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ವಿಶೇಷವಾಗಿ ಕೆಲವರು ಹೇಳ್ತಿರ್ತಾರೆ ನೋಡಿ, ನಾನು ಓದಬೇಕಾದ್ರೆ ನಾನು ಕಟ್ಟಿ ರೊಟ್ಟಿ ಊಟ ಮಾಡಿದೆ, ನನಗೆ ಊಟ ಮಾಡಲಿಕ್ಕೆ ನಾರ್ಮಲ್ ಆಗಿರ್ತಕ್ಕಂಥ ಒಳ್ಳೆ ಫುಡ್ ಸಿಕ್ಕಿಲ್ಲ, ನನಗೆ ಕರೆಕ್ಟಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟಿ ಇರಲಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಓದಿದೆ, ನಾನು ಕಟ್ಟಿ ರೊಟ್ಟಿ ತಿಂದೆ, ಹಾಗೆ ತಿಂದೆ, ಸೊ ನನಗೆ ಊಟ ಮಾಡಲಿಕ್ಕೆ ಜಸ್ಟ್ ಒಂದು ಕರ್ಡ್ ಪಾಕೆಟ್ ಕೂಡ ತೊಗೊಳ್ಳೋ ಕೆಪಾಸಿಟಿ ಇರಲಿಲ್ಲ, ನನಗೆ 10 ರೂಪೀಸ್ ಕೊಟ್ಟು ಅಷ್ಟೆಲ್ಲ ಹೇಳ್ತಿರ್ತಾರೆ ಅವರು. ಅಪ್ಪ ನೀನು ಕಟ್ಟಿ ರೊಟ್ಟಿ ತಿಂದಿದ್ದೀಯಾ, ಕಟ್ಟಿ ರೊಟ್ಟಿ ತಿಂದಿರೋ ಕಟ್ಟಿ ರೊಟ್ಟಿ ನಿನಗೆ ಗಂಟಲಲ್ಲಿ ಸಿಕ್ಕಾಕೊಂಡಿಲ್ಲ. ಗಂಟಲಲ್ಲಿ ಯಾಕೆ ಸಿಕ್ಕಾಕೊಂಡಿಲ್ಲ ಅಂತ ಕೇಳಿದಾಗ ನಿನ್ನ ಜೀರ್ಣಾಂಗ ವ್ಯೂಹದ ಸ್ನಾಯುಗಳ ಚಲನೆ ಏನಾಗಿದೆ ಅಂತ ಕೇಳಿದಾಗ ಪೆರಿಸ್ಟಾಲಿಸಿಸ್ ಪ್ರಕ್ರಿಯೆ ಸಂಕೋಚನೆ ಮತ್ತು ವ್ಯಾಕೋಚನೆ ಗುಣವನ್ನು ಹೊಂದಿದೆ. ನೀನು ಉಂಡಿರ್ತಕ್ಕಂಥ ಕಟ್ಟಿ ರೊಟ್ಟಿ ಇಲ್ಲಿ ಸಿಕ್ಕಾಕೊಂಡಿದ್ರೆ ನೀನು ಒಬ್ಬ ಅಧಿಕಾರಿ ಆಗ್ತಾ ಇರಲಿಲ್ಲ, ನೀನು ಹಾಸ್ಪಿಟಲಲ್ಲಿ ಪೇಷಂಟ್ ಆಗಿರ್ತಾ ಇದ್ದೆ. ಹೌದಾ? ದಟ್ ಈಸ್ ವಾಟ್ ಈ ಒಂದು ಪಾಯಿಂಟನ್ನು ರಿಮೈಂಡ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಂಥದೇ ಕಠಿಣವಾದ ಪದಾರ್ಥವನ್ನು ಡ್ರೈ ಫುಡ್ಡನ್ನು ತಿನ್ನಿ, ಅದು ನೇರವಾಗಿ ನಿಮ್ಮ ಜಠರವನ್ನು ಪ್ರವೇಶವನ್ನು ಮಾಡ್ತದೆ. ಕಾರಣ ಇಷ್ಟೇ, ಪೆರಿಸ್ಟಾಲಿಸಿಸ್ ಪ್ರಕ್ರಿಯೆ ಆಗ್ತಕ್ಕಂಥದ್ದು. ಹೌದಾ? ಇದು ಒಂದು ಉತ್ತರ, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಎರಡನೇ ಆಪ್ಷನ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಫಿಪೈಡ್ಸ್ ಎಂದರೆ, ಓಕೆನಾ, ಎಫಿಪೈಡ್ಸ್ ಅಂದರೆ ಅಂತ ಕೇಳ್ತಾ ಇದ್ದೇನೆ ನೋಡಿ. ಎಫಿಪೈಡ್ಸ್ ಅಂದರೆ ನೇರವಾಗಿ ಉತ್ತರಕ್ಕೆ ಬರೋಣ, ಅಪ್ಪು ಸಸ್ಯಗಳು ಅಂತ ಕರಿತಾ ಇದ್ದೇವೆ. ಓಕೆನಾ, ಎಫಿಪೈಡ್ಸ್ ಅಂದರೆ ಏನಂತ ಕೇಳಿದಾಗ ಅಪ್ಪು ಸಸ್ಯಗಳು ಅಂತ ಕರಿತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಆರ್ಕಿಡ್ ಅಂತಕ್ಕಂಥ ಸಸ್ಯ, ಇದು ನಾವು ಎಪಿಪೈಡ್ಸ್ ಅಂತ ಕರಿತಾ ಇದ್ದೇವೆ. ಸೊ ಆರ್ಕಿಡ್ ಸಸ್ಯದ ಬೀಜಗಳು ಬಹಳ ಪ್ರಮುಖ ಅಂತಕ್ಕಂಥ ಚಿಕ್ಕ ಒಂದು ಬಹಳ ಬೀಜಕ್ಕೆ ನಾವು ಉದಾಹರಣೆನ ಕೊಡ್ತಾ ಇದ್ದೇವೆ. ಅತ್ಯಂತ ಚಿಕ್ಕ ಬೀಜ ಅಂತ ಕೇಳಿದಾಗ ಆರ್ಕಿಡ್ ಸಸ್ಯದ ಬೀಜಗಳು ಅಂತ ಕರಿತೇವೆ. ಇದು ಅಪ್ಪು ಸಸ್ಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಈ ಎಪಿಫೈಡ್ಸ್ ಅಂತ ಕರಿತಾ ಇದ್ದೇವೆ. ಕೊಳೆತಿನಿ ಸಸ್ಯಗಳು ಕೂಡ ಬರೋದಿಲ್ಲ ಆಪ್ಷನಲ್ಲಿ. ಪರಾವಲಂಬಿ ಅಂದರೆ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂತ ಕರಿತೇವೆ, ಅದು ಕೂಡ ಬರೋದಿಲ್ಲ. ಇಲ್ಲಿ ಸ್ವಾವಲಂಬಿ ಸಸ್ಯಗಳು ಕೂಡ ಇಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು. ಎಫಿಪೈಡ್ಸ್ ಅಂದರೆ ಏನಂತ ಕೇಳಿದಾಗ ಅಪ್ಪು ಸಸ್ಯಗಳು ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ನೋಡೋಣ, CSF ದ್ರವ ಯಾವ ಅಂಗದ ರಕ್ಷಣೆ ಮಾಡುತ್ತದೆ? ನೋಡಿ, ಬಹಳ ಪ್ರಮುಖವಾದ ಪ್ರಶ್ನೆ ಇದು. CSF ದ್ರವ, ಇಲ್ಲಿ ನೀವು ಏನು ಮಾಡಬೇಕು ಅಂತ ಕೇಳಿದಾಗ ಪ್ರಶ್ನೆನ ಸ್ವಲ್ಪ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. CSF ಅಂದರೆ ಏನು ಫಸ್ಟ್ ಅದನ್ನು ತಿಳ್ಕೊಬೇಕು ನಾವು. CSF ಗೊತ್ತಿಲ್ಲದೆ ಇದ್ದರೆ ನಾವು ಆನ್ಸರ್ನ ಹಾಕೋದು ಕಷ್ಟ. ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಸೆರಿಬ್ರೋ ಅಂದರೆ, ಸ್ಪೈನಲ್ ಅಂದರೆ, ಫ್ಲೂಯಿಡ್ ಅಂದರೆ, ಫ್ಲೂಯಿಡ್ ಬಿಟ್ಬಿಡಿ, ಫ್ಲೂಯಿಡ್ ಅಂದರೆ ದ್ರವ. ಹೌದಾ? ಸೆರಿಬ್ರೋ ಸ್ಪೈನಲ್ ಅಂದರೆ ಸೆರಿಬ್ರೋ ಸ್ಪೈನಲ್ ಎರಡು ಪದಗಳು ಯಾವುದಕ್ಕೆ ಲಿಂಕ್ ಆಗ್ತಾ ಇದ್ದಾವೆ? ಇಲ್ಲಿ ಆಪ್ಷನ್ 3ಗೆ ಲಿಂಕ್ ಆಗ್ತಾ ಇದ್ದೇವೆ, ಮೆದುಳಿಗೆ ಲಿಂಕ್ ಆಗ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವುದು ಅಂತ ಕೇಳಿದಾಗ ಮೆದುಳು. ಅಂದರೆ ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥ ವಿಶೇಷವಾದ ಪೊರೆಗಳಲ್ಲಿ ಇರ್ತಕ್ಕಂಥ ಒಂದು ದ್ರವ ಯಾವುದು ಅಂತ ಕೇಳಿದಾಗ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಕರಿತಾ ಇದ್ದೇವೆ. ಇದು ಕೊರಾಯ್ಡ್ ಫ್ಲೆಕ್ಸಸ್ಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ. ಸೊ ಹಾಗಾಗಿ ಇದು ಮೆದುಳಿಗೆ ವಿವಿಧ ಪೋಷಕಾಂಶಗಳನ್ನು ಒದಗಿಸುವ ದ್ರವವಾಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವರ್ಣಾಂಧತೆ ಹೊಂದಿರುವ ವ್ಯಕ್ತಿ ಯಾವ ಬಣ್ಣಗಳನ್ನು ಗುರುತಿಸಲು ಅಸಮರ್ಥನಾಗಿರುತ್ತಾನೆ? ಓಕೆನಾ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ, ವರ್ಣಾಂಧತೆ, ಈ ಕಲರ್ ಬ್ಲೈಂಡ್ನೆಸ್ ಅಂತ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಇಂಡಿಯನ್ ನೇವಿ ಅಂತ ತೆಗೆದುಕೊಳ್ಳಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತೆಗೆದುಕೊಳ್ಳಿ, ಅಥವಾ ಇಂಡಿಯನ್ ಆರ್ಮಿ ತೆಗೆದುಕೊಳ್ಳಿ, ಅಥವಾ NTPC ಪರೀಕ್ಷೆಗಳಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ, ಅಥವಾ RRB ತೆಗೆದುಕೊಳ್ಳಿ. ಅದೆಲ್ಲ ಆದಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಅಂತ ಮಾಡ್ತಾರೆ. ಈ ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಮಾಡುವಾಗ ವಿಶೇಷವಾಗಿ
ಆ ವ್ಯಕ್ತಿ ಯಾವ ಬಣ್ಣಗಳನ್ನು ಗುರುತಿಸಲಾರ ಅಂತ ಕೇಳ್ತಾರೆ. ದಟ್ ಈಸ್ ನಾವು ಏನು ಮಾಡ್ತೇವೆ ಅಂತ ಕೇಳಿದಾಗ ಬಣ್ಣಗಳನ್ನು GRB ಅಂತ ಕರಿತೇವೆ. ನಾವು ಗ್ರೀನ್, ರೆಡ್, ಬ್ಲೂ ಅಂತ ಕರಿತೇವೆ. ಈ GRBಯಲ್ಲಿ ಯಾವುದು ಅಂತ ಕೇಳಿದಾಗ RB ರೆಡ್ ಮತ್ತು RBಯಲ್ಲಿ ವಿಶೇಷವಾಗಿ ಈ ಹಸಿರು ಮತ್ತು ಕೆಂಪು, ಓಕೆನಾ. ಈ ಯಾವುದು ಅಂತ ಕೇಳಿದಾಗ ಈ ಹಸಿರು ಮತ್ತು ಕೆಂಪು ಅಂತಕ್ಕಂಥದ್ದು ವಿಶೇಷವಾಗಿ ವರ್ಣಾಂಧತೆ ಇರತಕ್ಕಂಥ ವ್ಯಕ್ತಿ ಗುರುತಿಸಲಾರ. ಹೌದಾ, ಹಸಿರು ಮತ್ತು ಕೆಂಪು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಮರದಲ್ಲಿ ಮಾವಿನ ಹಣ್ಣುಗಳು ಸಾಕಷ್ಟು ಬಿಟ್ಟಿರ್ತವೆ. ಏನಾದರೂ ಈ ವರ್ಣಾಂಧತೆ ಇರತಕ್ಕಂಥ ವ್ಯಕ್ತಿಗೆ ಹೋಗ್ಬಿಟ್ಟು ಅಲ್ಲಿ ದೂರದಲ್ಲಿ ಆ ಮರದ ಎಲೆಗಳ ಗೊಂಚಲಲ್ಲಿ ಒಂದು ಮಾವಿನ ಹಣ್ಣು ಚೆನ್ನಾಗಿದೆ ನೋಡಪ್ಪ ಅಂತ ಹೇಳಿದ್ರೆ, ವರ್ಣಾಂಧತೆ ಇರತಕ್ಕಂಥ ವ್ಯಕ್ತಿಗೆ ನೀವೇನಾದರೂ ಮಾವಿನ ಹಣ್ಣು ತೋರ್ಸಕ್ಕೆ ಹೋಗಿ ಆತನಿಗೆ ಕರೆಕ್ಟಾಗಿ ಗೋಚರ ಆಗೋದಿಲ್ಲ. ನನಗೆಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ನಿನಗೆ ಕಲರ್ ಬ್ಲೈಂಡ್ನೆಸ್ ಇದೆ, ನಿನಗೆ ಹಸಿರು ಬಣ್ಣ ಕರೆಕ್ಟಾಗಿ ಕಾಣೋದಿಲ್ಲ. ಅಥವಾ ಅದೇ ಮಾವಿನ ಹಣ್ಣು ಮಾಗಿದ ಮೇಲೆ, ಹಣ್ಣು ಆದ ಮೇಲೆ ಅದಕ್ಕೆ ಕೆಂಪು ಬಣ್ಣ ಬರ್ತದೆ ಮೇಲ್ಗಡೆ, ಗೊತ್ತಲ್ವಾ? ಆ ಕೆಂಪು ಹಳದಿ ಬಣ್ಣ ಬರ್ತದೆ. ಆ ಕೆಂಪು ಹಳದಿ ಬಣ್ಣ ಮೇಲೆ ನೋಡೋ ದೋಸ್ತ, ಅಲ್ಲೊಂದು ಮಾವಿನ ಹಣ್ಣು ಬಹಳ ಚೆನ್ನಾಗಿ ಹಣ್ಣಾಗಿದ್ದೀನೋ, ಅದನ್ನು ಕಿತ್ಕೊಳ್ಳೋಣ ಅಂತ ಹೇಳಿದಾಗ ಬಾಯಲ್ಲಿ ನೀನು ತೋರಿಸ್ತೀನಿ, ಎಲ್ಲೈತಿ ಅಂತ ಕೇಳಿದಾಗ ತೋರಿಸ್ತೀನಿ ಬಾ ಅಂತಂದಾಗ ಆತನಿಗೆ ಕೆಂಪು ಬಣ್ಣ ಕಾಣಂಗಿಲ್ಲ, ನೀವೇ ಅವನಿಗೆ ಹರಿದು ಕೊಡಬೇಕು. ಹೌದಾ, ಇಂಪಾರ್ಟೆಂಟು. ಸೊ ಹಾಗಾಗಿ ಹಸಿರು ಮತ್ತು ಕೆಂಪು ಬಣ್ಣಗಳು ವರ್ಣಾಂಧತೆ ಇರ್ತಕ್ಕಂಥ ವ್ಯಕ್ತಿಗೆ ಕಾಣೋದಿಲ್ಲ ಅಂತಕ್ಕಂಥದ್ದು. ಆತ ಬಣ್ಣಗಳನ್ನು ಗುರುತಿಸಲಿಕ್ಕೆ ಅಸಮರ್ಥನಾಗಿರ್ತಾನೆ. ವಿಶೇಷವಾಗಿ ಸೊ ನನ್ನದು ರೈಲ್ವೆ ಇಲಾಖೆ ಆಗಿರೋದ್ರಿಂದ ಈ ರೈಲ್ವೆ ಇಲಾಖೆಯಲ್ಲಿ ಕಲರ್ ಬ್ಲೈಂಡ್ನೆಸ್ ಇದ್ದವ್ರಿಗೆ ಟ್ರಾಫಿಕ್ಗೆ ಫೇಸ್ ಮಾಡಿ ಅಥವಾ ಟ್ರಾಫಿಕ್ ಯೂನಿಟಲ್ಲಿ ಕೆಲಸ ಕೊಡೋದಿಲ್ಲ. ಓಕೆನಾ ಸರ್, ನಾನು ಎಕ್ಸಾಮಲ್ಲಿ ಒಳ್ಳೆಯ ರ್ಯಾಂಕನ್ನು ತೆಗೆದುಕೊಂಡೇನೆ, RRB ಎಕ್ಸಾಮಲ್ಲಿ ನಾನು ಕಲರ್ ಬ್ಲೈಂಡ್ನೆಸ್ಸಲ್ಲಿ ಫೇಲ್ ಆಗಿದ್ದೇನೆ, ನನಗೆ ಮನೆ ಕಳಿಸ್ತಾರ ಸರ್ ಅಂತ ಕೇಳಿದಾಗ ನಿನಗೆ ಮನೆಗೆ ಕಳಿಸೋದಿಲ್ಲ, ನಿನಗೆ ಬೇರೆ ಇನ್ನೊಂದು ಪೋಸ್ಟನ್ನು ಸಬ್ಸ್ಟಿಟ್ಯೂಟ್ ಆಗಿ ಕೊಡ್ತಾರೆ. ಓಕೆನಾ, ಅದಕ್ಕೆ ಸಮಾನವಾದ ಹುದ್ದೆನೂ ಆಗಿರ್ಬೋದು ಅಥವಾ ಅದಕ್ಕೆ ಸ್ವಲ್ಪ ಕಡಿಮೆ ಇರತಕ್ಕಂಥ ಹುದ್ದೆನ ನಿನಗೆ ಕೊಡುವ ಸಾಧ್ಯತೆ ಅತಿ 99.9 ಕೊಡ್ತಾರೆ. 100%. ನೀ ಕಲರ್ ಬ್ಲೈಂಡ್ ಟೆಸ್ಟಲ್ಲಿ ಫೇಲ್ ಆದರೂ ಕೂಡ 100% ಅಪ್ಪಿ ನಿನಗೆ ಒಂದು ಪೋಸ್ಟ್ ಕೊಡ್ತಾರೆ. ಹೌದಾ, ನೀನು ಏನಾದರೂ ಸ್ಟೇಷನ್ ಮಾಸ್ಟರ್ ಎಕ್ಸಾಮ್ಗೆ ಕೂತಿದ್ರೆ, ಸ್ಟೇಷನ್ ಮಾಸ್ಟರ್ ಬರೆದಿದ್ರೆ ಅಥವಾ SSCಗೆ ಬರೆದಿದ್ರೆ SSC ಕೊಡ್ಬೋದು, ಆದರೆ ಸ್ಟೇಷನ್ ಮಾಸ್ಟರ್ ಅಂತೂ ಪಕ್ಕ ನಿನಗೆ ಕೊಡೋದಿಲ್ಲ. ಯಾಕಂತ ಕೇಳಿದಾಗ ಸ್ಟೇಷನ್ ಮಾಸ್ಟರ್ಗೆ ಆತನಿಗೆ ಸಿಗ್ನಲ್ ಕಲರ್ ಯಾವ್ದು ಬೇಕು, ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ಕರೆಕ್ಟಾಗಿ ಗುರುತಿಸುವ ಸಾಮರ್ಥ್ಯ ಆತನಿಗೆ ಇರಲೇಬೇಕು. ಅಥವಾ ಅದೇ ರೈಲ್ವೆ ಲೆಕ್ಕದಲ್ಲಿ ಪಾಯಿಂಟ್ಸ್ ಮೆನ್ ಅಂತ ಇದೆ, ಗೇಟ್ ಮೆನ್ ಅಂತ ಇದೆ, ಆ ವ್ಯಕ್ತಿಗಳಿಗೆ ಏನಾದರೂ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಆ ಹುದ್ದೆಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದಾಗ ಟ್ರಾಫಿಕ್ ಸಿಗ್ನಲಿಂಗಲ್ಲಿ ವಿಶೇಷವಾಗಿ ಈ ರೆಡ್ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಗ್ರೀನ್ ಬಣ್ಣಗಳನ್ನೇ ಬಳಸೋದ್ರಿಂದ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಆ ವ್ಯಕ್ತಿಯ ಕಣ್ಣುಗಳು ವಿಶೇಷವಾಗಿ ಆ ಎರಡು ಬಣ್ಣಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗದೆ ಹೋದರೆ ಆತನಿಗೆ ಆ ಹುದ್ದೆಯನ್ನು ಕೊಡೋದಿಲ್ಲ. ಯಾಕಂತ ಕೇಳಿದಾಗ ಪ್ರತಿದಿನವೂ ಕೂಡ ಆ ಎರಡು ಬಣ್ಣಗಳಿಂದ ಮೂಲಕನೇ ನಾವು ವಿಶೇಷವಾಗಿ ನಾವನ್ನ ಆ ಟ್ರಾಫಿಕನ್ನು ಮ್ಯಾನೇಜನ್ನು ಮಾಡಬೇಕಾಗಿರ್ತದೆ ವಿಶೇಷವಾಗಿ. ಇದು ನಿಮಗೆ ಗೊತ್ತಿರಲಿ, ಭಾಳ ಪ್ರಮುಖವಾಗಿ. ಹೌದಾ, ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದ್ವಿ ಸ್ನೇಹಿತರೆ. ಮತ್ತೊಮ್ಮೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೊಂದಿಗೆ ಬೆಲ್ ಬಾಟಮ್ ಐಕಾನನ್ನು ಒತ್ತೋದರ ಮೂಲಕ ನಮ್ಮೊಂದಿಗೆ ಅಪ್ಡೇಟ್ ಆಗ್ತಾ ಇರಿ. ಸೊ ನೀವು ಎಲ್ಲಿವರೆಗೂ ಓಕೆ ಆಗೋದಿಲ್ವೋ ನಮ್ಮ VK ಅವರು ಬಿಡೋದಿಲ್ಲ. ನಮ್ಮ VKಯ ಸತತವಾದ ಕ್ಲಾಸ್ಗಳು, ಸತತವಾದ ಪ್ರಯತ್ನ ನಡೀತಾನೇ ಇರ್ತದೆ. ನಿಮ್ಮನ್ನು ಓಕೆ ಮಾಡುವವರೆಗೂ, ನೀವು ಓಕೆ ಅನ್ನೋವರೆಗೂ ನಮ್ಮ VKಯ ಪ್ರಯತ್ನ ಸತತವಾಗಿರ್ತದೆ ಸ್ನೇಹಿತರೆ. ಸೊ ವಿಶೇಷವಾಗಿ ನಮ್ಮೊಂದಿಗೆ ನೀವು ಅಪ್ಡೇಟ್ ಆಗ್ತಾ ಇರಿ, ನಮ್ಮ ವೀಕ್ಷಣೆಗಳನ್ನು ನೋಡ್ತಾ ಇರಿ. ಭಾಳ ಪ್ರಮುಖವಾಗಿ ನಾವು ಹೀಗೆ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್.